ಇದ್ದೇವೆ. ಈಗ ಪರಮ ಪವಿತ್ರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇವತ್ತು ಜಪಯೋಗದಿಂದ ಮಂಗಲಗೊಳ್ಳುವಂಥ ಸುಯೋಗ ತಮ್ಮೆಲ್ಲರಿಗೆ ದೊರೆತಿದೆ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಹೃದಯ ತುಂಬಿದ ಸ್ವಾಗತ ಸುಸ್ವಾಗತ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವೇಶ್ವರ ಮಹಾಸ್ವಾಮಿಗಳವರು ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಜಯ. ಇವತ್ತಿನ ಶಿವಯೋಗದ ಜಪಯಜ್ಞೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಮೃತಾನಂದ ಮಹಾಸ್ವಾಮಿಗಳವರ ಅಡಿದವರಲ್ಲಿ ನಮಸ್ಕರಿಸಿ, ಉಳಿದೆಲ್ಲ ಪರಮ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತಿನ ಈ ಸುಮಂಗಲಮಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳೋಣ. ಮಹಾಶಿವರಾತ್ರಿ ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ತೀನಿ, ಸಮಯ ಯಾಕಂದ್ರೆ ಅನೇಕ ಸ್ವಾಮಿಗಳದಾರ. ಮಹಾಶಿವರಾತ್ರಿ ದಿನ ಅಂದ್ರೆ ಶಿವ ಎಷ್ಟು ಪ್ರಿಯ ಅನ್ನೋ ಭಕ್ತರಿ ಅನ್ನೋದಕ್ಕೊಂದು ಸಣ್ಣ ಕತೆ. ಆಗಿನ ಕಾಲದೊಳಗೆ ಒಬ್ಬ ಬೇಟೆಗಾರ ಬ್ಯಾಟಿ ಆಡೋ ಸಲುವಾಗಿ ಅಡವಿಗೆ ಹೋಗಿದ್ದ. ಕಾಯ್ದ ಹೊತ್ತು ಮುಳುವರೆಗೆ ಒಂದು ಬ್ಯಾಟಿ ಸಿಗಲಿಲ್ಲ. ಅವಾಗ ಹಿಂಗೆ ಪ್ರಸಂಗ ಬರ್ತದ, ಅಡವಿ ಒಳಗೆ ಅನೇಕ ಕ್ರೂರ ಪ್ರಾಣಿಗಳು ಇರ್ತಾವ. ಆ ಸಂದರ್ಭದೊಳಗೆ ರಾತ್ರಿ ಕಾಲ ಕಳೀತಕ್ಕಂಥ ಸಮಯ ಬರ್ತದೆ, ರಾತ್ರಿ ಹೊತ್ತು ಕಳೀತಕ್ಕಂಥ ಸಮಯ ಬರ್ತದೆ. ಒಂದು ಗಿಡದ ಮೇಲೆ ಏರಿ ಕುತ್ಕೊಂಡ. ಅವಾಗ ಏನು ಅರಣ್ಯದ ಸಮೀಪದೊಳಗೆ ಒಂದು ಗ್ರಾಮ ಇತ್ತು. ಆ ಗ್ರಾಮದೊಳಗೆ ಶಿವನ ಮಂದಿರ. ಇಲ್ಲಿ ಹೆಂಗೆ ನಾವು ಜಪಯಜ್ಞೆ ಮಾಡಿದೆವು ಅಲ್ಲಿ ಶಿವನ ನಾಮಸ್ಮರಣೆ ಮಾಡ್ತಿದ್ರು. ಪಾಪ ಅವನಿಗೆ ಶಿವಾಯ ನಮ ಅನ್ನೋದು ಗೊತ್ತಿಲ್ಲ. ಆದ್ರೆ ಗಿಡದ ಮ್ಯಾಲೆ ಕುತ್ಕೊಂಡಿದ್ದ, ಹೊತ್ತು ಗಳಿಬೇಕಲ್ಲ, ರಾತ್ರಿ ಕಳೆದು ಹೋಗ್ಬೇಕಲ್ಲ. ಆ ಗಿಡದ ಮ್ಯಾಲೆ ಕುತ್ಕೊಂಡು ಹೊತ್ತು ಗಳಿಲಾಕ ಆ ಗಿಡದ ಒಂದೊಂದು ಎಲೆ ಕತ್ತರಿಸಿ ಕೆಳಗೆ ಹೋಗಿತಿದ್ದ. ಆವಾಗ ಅಲ್ಲೇನು ಸಮೀಪದೊಳಗೆ ಒಂದೇನು ಊರಿತ್ತಲ್ಲ, ಅಲ್ಲಿ ಹಿಂಗೆ ಶಿವಯೋಗದ ನಿಮಿತ್ತ ಅಲ್ಲಿ ಹಿಂಗೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಲ್ಲಿ ಶಿವ ಹರ ಹರ ಮಹಾದೇವ್ ಅಂತಿದ್ರು. ಇದು ಕಿವಿಗೆ ಬಿತ್ತು ಅವನಿಗೆ. ಅವ ಏನು ಮಾಡ್ಲಾಕತ್ತ, ಸಮಯ ಕಳಿಲಾಕ ಆ ಶಬ್ದ ಬಿತ್ತಲ್ಲ, ಅವನಿಗೆ ಒಂಥರ ಮಜಾ ಅನ್ನಿಸ್ತು. ಅವೇನು ಅನ್ಬೇಕತ್ತ ಅಂದವಲ್ಲ, ಶಿವ ಹರ ಹರ ಮಹಾದೇವನವ ಒಂದು ಪತ್ರಿಕೆ ತೆಗೆದು ಕೆಳಗೆ ಹೋಗ್ಯಾವ, ಒಂದು ಎಲೆ ಕಡ್ದು ಕೆಳಗೆ ಹೋಗ್ಯಾವ. ಹಿಂಗೆ ಹೊತ್ತು ಹೊಂಡತಕ್ಕ ಹಿಂಗೆ ಮಾಡ್ಕೋತ ಹೋದ್ನತ್ತ. ಹೊತ್ತು ಹೊಂಡೋದ್ರೊಳಗೆ ಕೆಳಗೆ ಏನಿತ್ತಂತ ಕೇಳಿದ್ರೆ, ಆಗಿನ ಕಾಲದೊಳಗೆ ಅರಣ್ಯದೊಳಗೆ ಎಲ್ಲ ಋಷಿಮುನಿಗಳು ಏನು ವಾಸ ಮಾಡಿರ್ತಿದ್ರಲ್ಲ, ಅನೇಕ ಸ್ಥಳಗಳಲ್ಲಿ ಶಿವಲಿಂಗಗಳು ಸ್ಥಾಪನಾ ಇದ್ದು. ಅವಾಗ ಕೆಳಗೆ ಏನಿತ್ತು ಅಂತ ಕೇಳಿದ್ರೆ ಈಶ್ವರ ಲಿಂಗಿತ್ತು, ಅವನಿಗೆ ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಹೇಳುವಂಥ ತಾತ್ಪರ್ಯ ಇಷ್ಟೇ ಅದ, ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ತಿಳಿದರೆ ಮಾಡಲಿ ತಿಳಿಲಾರ್ದರೆ ಮಾಡಲಿ. ಹಂಗೆ ಹೊತ್ತು ಹೊಂಡೋದ್ರೊಳಗೆ ಆ ಶಿವ ಅವನಿಗೆ ಪ್ರಕಟ ಆಗಿದ್ನತ್ತ, ಅಂದ್ರೆ ಭೇಟಿ ಅನ್ನತ್ತ. ಅವ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಅಡವಿಗೆ ಬಂದಿದ್ದಿಲ್ಲ, ದೇವರ ಪೂಜಾ ಮಾಡ್ಲಿಕ್ಕೆ ಅಡವಿಗೆ ಬಂದಿದ್ದಿಲ್ಲ, ಜಪ ಮಾಡ್ಲಕ್ಕೂ ಬಂದವಲ್ಲ, ತಪ ಮಾಡ್ಲಕ್ಕೂ ಬಂದವಲ್ಲ. ಹ್ಯಾಂಗೆ ಹೊತ್ತು ಹೊಂಡು ತಕನೋ ಒಂದು ಶಿವನ ಅಲ್ಲ ಬಿಲ್ವಪತ್ರಿ ಗಿಡ ಇತ್ತು, ಅದರ ತೆಳಗೆ ಶಿವಲಿಂಗ ಇತ್ತು. ಹೊತ್ತು ಗಳಿಯೋ ಸ್ಥಳವಾಗಿ ಏನು ಒಂದೊಂದು ಪತ್ರಿ ಕಡ್ದು ಕೆಳಗೆ ಹೋಗೋದಿದ್ನಲ್ಲ, ಅವೆಲ್ಲ ಪತ್ರಿ ಬಂದು ಎಲ್ಲಿ ಬಿದ್ದಿದ್ದು ಅಂತ ಕೇಳಿದ್ರೆ ಈಶ್ವರ ಲಿಂಗದ ಮೇಲೆ ಬಿದ್ದಿದ್ದು. ಅದಕ್ಕೆ ಅವನಿಗೆ ಆ ಪರಮಾತ್ಮ ಕೃಪಾದನು ಅಂತ ಬರ್ತದೆ. ಅಲ್ಲಿ ಹಿಡಿದು ಇಲ್ಲಿವರೆಗೆ ಅವನ ಕತೆ ಉಳಿಬೇಕಾಗಿತ್ತಂದ್ರೆ ಇದೇ ಕಾರಣಕ್ಕೆ ನನಗನ್ನಿಸ್ತದೆ. ಅದಕ್ಕೆ ನೀವೆಲ್ಲ ಇವತ್ತಿನ ದಿನ ಅಂಥ ಪರಮಾತ್ಮನ ನಾಮಸ್ಮರಣೆಯನ್ನು ಇಂಥ ಅಪ್ಪುಗಳ ಸಾನ್ನಿಧ್ಯದೊಳಗೆ
ಇಂಥ ನಸುಕಿನ ಸಮಯದೊಳಗೆ ನಾನು ನೋಡಿದೆ, ಹಂಗೆ ಸ್ವಲ್ಪ ಕಣ್ಣು ತೆರೆದು ನೋಡ್ತಿದ್ದೆ, ಇಷ್ಟೆಲ್ಲ ಜನ ತುಂಬಿದ್ದು ಹಾಗೆ ಇತ್ತು. ಅಂದ್ರೆ ಎಲ್ಲರೂ 5:15 ಕರೆಕ್ಟ್ ಬಂದಿರಲ್ಲ. ನಿಮ್ಮಂಥ ಭಾಗ್ಯವಂತರು ಯಾರು ಅಂತದ್ದು ಹೇಳಿ ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. ಪರಮ ಪೂಜ್ಯ ಬಸವೇಶ್ವರ ಅಪ್ಪಗಳವರಿಗೆ ಧನ್ಯವಾದಗಳು. ಈಗ ಗೋರ್ಚುಂಚೋಳಿಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಸಿದ್ದರಾಮೇಶ್ವರ ಪಟ್ಟದ್ದೇವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಪಾದಕಮಲಗಳಲ್ಲಿ ನತಮಸ್ತಕನಾಗಿ ಪೂಜ್ಯ ಅಮೃತಾನಂದ ಪೂಳವರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ವೇದಿಕೆಯ ಮೇಲಿರುವಂಥ ಎಲ್ಲ ಪೂಜ್ಯರ ಶ್ರೀಚರಣಗಳಲ್ಲಿ ನತಮಸ್ತಕನಾಗಿ ಶಿವರಾತ್ರಿ ದಿನದಂದು ತಾವೆಲ್ಲ ಜಪಯಜ್ಞೆಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಂದರೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕುಂಭ ನಡೆದದೀಗ ತಮಗೆಲ್ಲ ಗೊತ್ತಿರಬೇಕು. ಎಷ್ಟು ಜನ ಪ್ರಯಾಗರಾಜಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನನಗನ್ನಿಸ್ತದೆ ಅಲ್ಲೇನು ಕುಂಭ ಮಾಡಾಕತ್ತಾರ ಪ್ರಯಾಗರಾಜದಲ್ಲಿ ಸುಮಾರು 50-60 ಕೋಟಿ ಜನ ಹೋಗ್ಯಾರ ಸದ್ಭಕ್ತರು. ಆದ್ರೆ ಅಲ್ಲಿ ಹ್ಯಾಂಗೆ ಗಂಗಾ ಯಮುನಾ ಸರಸ್ವತಿ 3 ನದಿಗಳು ಕೂಡ್ತಾವ ಅಂಥೇಳಿ ಬರ್ತಾವಲ್ಲ ಪ್ರಯಾಗರಾಜದಲ್ಲಿ, ಇವತ್ತು ಕೂಡ ಇಲ್ಲಿ ಒಂದು ಮಹಾಕುಂಭ ನಡೆದದ. ಪೂಜ್ಯ ಅಮೃತಾನಂದ ಪೂಳ ಅನ್ನುವಂತಹ ಪ್ರವಚನದ ಮಹಾಕುಂಭ ಎಲ್ಲಿ ನಡೆದಪ್ಪ ಅಂತಂದ್ರೆ ಕಡ್ಲೇವಾಡದಲ್ಲಿ ನಡೆದದ. ಇಲ್ಲಿ ನೋಡ್ರಿ, ಚಿಕ್ಕರೂಗಿ, ಮುಳ್ಸಾವಳಿಗೆ, ಕಡ್ಲೇವಾಡ ಇವೇ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮ ಆಗ್ಯದ. ಈ ಪ್ರವಚನದಲ್ಲಿ ಯಾರ್ಯಾರು ಮಿಂದು ಎದ್ದೀರಿ ನಿಮ್ಮ ಜೀವನ ಎಲ್ಲ ಧನ್ಯ ಆಗ್ಯದ. ನೀವೇನು ಕುಂಭಕ್ಕೆ ಹೋಗಬೇಕಾಗಿಲ್ಲ. ಇದೇ ಬಹಳ ದೊಡ್ಡ ಕುಂಭ ಇದು. ಅದಕ್ಕೆ ಭಾಳ ಸಂತೋಷ ಆಗ್ತದೆ. ಈ ಭಾಗದ ಜನ ಭಾಳ ಭಕ್ತಿವಾನ ಜನ, ಭಾಳ ಶ್ರದ್ಧೆಯ ಜನ, ಭಾಳ ನಿಷ್ಠೆಯ ಜನ. ಅಪ್ಪಗಳು ಅಮೃತಾನಂದ ಅಪ್ಪಗಳು ಹಿಮಾಲಯ ಇದ್ದಂಗೆ. ಹಿಮಾಲಯದಿಂದ ಈ ಜ್ಞಾನಗಂಗೆ ಹರಿದು ಈ ಕಡ್ಲೇವಾಡ ಚಿಕ್ಕರೂಗಿ ಮುಳ್ಸಾವಳಿಗೆ ಜನ ಎಲ್ಲ ಪಾವನ ಆಗಿದ್ದೀರಿ. ಇದು ಹಿಂಗೇ ನಡೀಬೇಕು. ಇವತ್ತು ಹ್ಯಾಂಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂದಿರಿ, ಮನೆ ಒಳಗೂ ಏನು ಅನ್ಬೇಕು? ಇದೇ ಅನ್ಬೇಕು. ಮತ್ತು ಅಲ್ಲಿ ಹೋಗಿ ಮತ್ತು ಯಾವ ನೀನು ಮಾರಿ ಮಣ್ಣಾಗಡಿಲ್ಲ ನಿಮಗೆ ಏನು ಹೋಗ್ತದೆ ಓಂ ನಮಃ ಶಿವಾಯ. ಮತ್ತು ಅಪ್ಪಗಳು ಈ ಊರಿನಲ್ಲಿ ಶಾಂತಿ ಮಂತ್ರವನ್ನು ಹೇಳ್ಯಾರ. ಪೂರ್ಣಮದ ಹಸತೋಮ ಸದ್ಗಮಯ ಸರ್ವೇ ಜನಾ ಸುಖಿನೋ ಭವಂತು ಸರ್ವೇಷಾಂ ಸ್ವಸ್ತಿರ್ಭವತು. ಇವೆಲ್ಲ ಅಪ್ಪಗಳು ನಿಮಗೆಲ್ಲ ಶಾಂತಿ ಮಂತ್ರವನ್ನು ಹೇಳ್ಯಾರ. ಇವನ್ನ ಅವಾಗ ಯೂಟ್ಯೂಬ್ದಲ್ಲಿ ಗುರುದೇವ ಆಶ್ರಮ ಸದ್ಭಕ್ತರು ಅಂತೇಳಿ ಚಾನಲ್ ಅದ, ಅದನ್ನು ನೋಡೋದು ನೀವೆಲ್ಲ. ಮತ್ತು ಮನೆ ಅಂದ ಕೂಡಲೇ ಒಂದಿಷ್ಟು ಮನಸ್ಸು ಇರ್ತದಿಲ್ಲ. ಮನಸ್ಸು ಸ್ಟಾರ್ಟ್ ಆಯಿತು ಅಂದರೆ ಏನು ಮಾಡಬೇಕು? ಅವ್ರ ಮುಂದೆ ಕೂತ್ಕೋಬೇಕು, ಓಂ ನಮಃ ಶಿವಾಯ ಪ್ರಾರಂಭ ಮಾಡಬೇಕು. ಆದರೆ ಶಾಂತಿ ಆಗ್ತದೆ. ಈಗ ನೋಡಿದ್ರೆ ನಾ ಸ್ವಲ್ಪ ಹೇಳಿ ಮುಗಿಸ್ಬಿಡ್ತೀನಿ ಅಂತ ಒಂದು ಸಣ್ಣ ಚುಟುಕು ಹೇಳಿ ಮುಗಿಸ್ತೀನಿ. ಏನಾಗಿತ್ತು, ಅತ್ತಿ ಸೊಸಿ ಇಬ್ಬರು ಇದ್ರಲ್ಲ, ಅತ್ತಿ ಯಾವಾಗಲೂ ಸೊಸಿ ಕಾಟ ಕೊಡಬೇಕಂತ. ಆಕೆ ಕುಂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಮಲ್ಕೊಂಡ್ರೂ ಸಮಾಧಾನ ಇಲ್ಲ, ಉಣ್ಣಾಕತ್ರೂ ಸಮಾಧಾನ ಇಲ್ಲ. ಒಟ್ಟು ಆಕಿನ ಕಡೆ ನೋಡಿ ಏನೈತಲ್ಲ ಬೈಯೋದು ಮಾಡೋದು ಮಾಡ್ತಿಲ್ಲ ಅಂತ. ಇನ್ನೇನು ಮಾಡಬೇಕು, ನಾ ಅಂತ ಈ ಮನೆಗೆ ಬಂದಾಕಿದ್ದೀನಿ ಅಂಥೇಳಿ ಆಕೆ ಏನು ಮಾಡ್ಲಂತ ಹೋಗಿ ತಪಸ್ ಕೂತ್ಲತ್ತ. ಯಾರು? ಸೊಸಿ. ಈಕಿನ ಹೆಂಗಾರ ಮಾಡಿ ಅತ್ತಿ ಮ್ಯಾಲೆ ಕಳಿಸ್ಬೇಕಂತೇಳಿ ತಪಸ್ ಕೂತ್ಲದ. ತಪಸ್ ಕೂತ್ ಕೂಡಲೇ ತಪಸ್ಸು ಭಾಳ ಘೋರ ಮಾಡಲಂತ. ಪರಮಾತ್ಮ ಭೇಟಿಯಾಗುವವರೆಗೂ ಅಟ್ನ ಕಣ್ಣು ತೆಗೆದು ಬೇಡ, ಒಟ್ಟು ಓಂ ನಮಃ ಶಿವಾಯ ಅನ್ನೋದು ಅಂಥೇಳಿ ಕುಂತ್ಲತ್ತ. ತಿಂಗಳಾನುಗಟ್ಲೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ಲತ್ತ. ಕೊನೆಗೆ ಪರಮಾತ್ಮ ಪ್ರತ್ಯಕ್ಷ ಅದಕ್ಕೆ ಭಕ್ತಿ ಮೆಚ್ಚಿ ಅವಾಗ ಕೇಳ್ದ ಅಂತ, ಹೇಳವಾ ನಿನ್ನ ಭಕ್ತಿಗೆ ನಾ ಮೆಚ್ಚಿದ್ದೀನಿ, ನಿನಗೇನು ವರ ಬೇಕು ಕೇಳು. ಅವಾಗ ಕೇಳ್ತೀನಿ ರೀ, ಆದ್ರೆ ಪರಮಾತ್ಮ ಅಂದತ್ತ ಒಂದು ಗೊತ್ತಿರಲೇ ನಿನಗೆ ಅನ್ನತ್ತ. ಏನು? ನಾನು ನಿನಗೆ ವರ ಕೊಡ್ತೀನಿ, ಏನು ಕೊಡ್ತೀನಿ 10 ಪಟ್ಟು ಅತ್ತಿಗೆ ಬರ್ತದೆ ನೋಡು ಅಂದತ್ತ ಪರಮಾತ್ಮ. ಯಾರು? ಸೊಸಿಗೆ. ಯವ್ವ ಇದೇ ಅಂಥದ್ದಾಯಿತು. ತಪಸ್ ಕುಂದ್ರು ಕೂತೀನಿ ನಾ. ಅಕಸ್ಮಾತ ನನಗೆ ಒಂದು ದೊಡ್ಡ ಮನೆ ಬೇಕಂದ್ರೆ ಅತ್ತಿಗೆ 10 ದೊಡ್ಡ ಮನೆ ಬರ್ತಾವ. ಆಮೇಲೆ ನಾ ಸುಂದರ ಆಗಬೇಕು ಅಂದ್ರೆ ನನಗಿಂತ 10 ಪಟ್ಟು ಸುಂದರ ಆಗ್ತಾಳೆ. ಯಾರು? ಅತ್ತಿ. ಹಿಂಗೆ ನಾ ಏನೇ ಕೇಳಿದ್ರು ನನಗೆ 1-2 ಪಾಟ್ಲಿ ಬೇಕಂದ್ರೆ ಆಕಿ 10 ಪಾಟ್ಲಿ. ನಾ 1 ಬೋರ್ ಬಳಸರ ಕೇಳಿದ್ರೆ ಆಕಿ 10 ಮೂರು ಬಳಸರ. ಚಿಂತೆ ಹತ್ತತ್ತಕಿ.
ಈಕಿನೂ ಭಾಳ ಚಲೋ ಇದ್ಲು. ಈಕಿಗೆ ಮ್ಯಾಲೆ ಕಳ್ಸಕ್ಕೆ ಕೂತಿದ್ಲಲ್ಲ, ಆಕಿ ಅನ್ಲತ್ತ, ಪರಮಾತ್ಮ ಏನಿಲ್ಲ ನನಗೆ ಒಂದು ಸಣ್ಣ ಹಾರ್ಟ್ ಅಟ್ಯಾಕ್ ಆಗೋವಂಗೆ ಮಾಡು ಅಂದ್ಲತ್ತಕಿ. ಈಕಿಗೆ ಒಂದು ಸರ್ತಿ ಸಣ್ಣ ಹಾರ್ಟ್ ಅಟ್ಯಾಕ್ ಆಗಿರೋ 10 ಪಟ್ಟ ಆಯ್ತಲ್ಲ ಆಕಿಗೆ ಡಾಮ್ ಮಾಡ್ಲತ್ತ. ಅಂದ್ರೆ ಹಿಂಗೆ ದ್ವೇಷಗೋಸ್ಕರ ನಾವು ಓಂ ನಮಃ ಶಿವಾಯ ಪರಮಾತ್ಮನ ಧ್ಯಾನ ನಾಮಸ್ಮರಣೆ ಮಾಡೋದಲ್ಲ. ನಾವು ಎದಕ್ಕೆ ಮಾಡಬೇಕು ಅಂದರೆ ಹೆಂಗೆ ಅಪ್ಪಗಳು ಹೇಳಿದ್ರು ನೋಡು, ಅಮೃತಾನಂದ ಅಪ್ಪಗಳು ಏನಂಥೇಳಿ, ಸರ್ವೇಶಾಂ ಸ್ವಸ್ತಿರಬಹುದು, ಎಲ್ಲರೂ ಸ್ವಸ್ಥವಾಗಿರಲಿ, ಎಲ್ಲರೂ ಶಾಂತಿಯಾಗಿರಲಿ, ಎಲ್ಲರೂ ಆರೋಗ್ಯವಾಗಿರಲಿ, ಎಲ್ಲರೂ ನೆಮ್ಮದಿಯಿಂದಿರಲಿ, ಎಲ್ಲರೂ ಸಂತೃಪ್ತಿಯಿಂದಿರಲಿ. ಹಿಂಗೆ ಅಪ್ಪಗಳು ಏನು ಶಾಂತಿ ಮಂತ್ರ ಹೇಳಿದ್ರಲ್ಲ, ಹಂಗೆ ನಾವು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದ್ರೆ ನಮಗೂ ಒಳ್ಳೆಯದಾಗ್ತದೆ. ಹಂಗೆ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಹಂಗೆ ಬದುಕಿದ್ರು. ಅವ್ರ ಹಾದಿಯಲ್ಲಿ ಅಮೃತಾನಂದ ಅಪ್ಪಗಳು ಬದುಕಿದ್ರು. ಅಮೃತಾನಂದ ಅಪ್ಪಗಳ ಹಾದಿಯಲ್ಲಿ ನಾವು ನೀವೆಲ್ಲ ಬದುಕಿ ನಮ್ಮ ಜೀವನವನ್ನು ಧನ್ಯವಾಗಿ ಮಾಡಿಕೊಳ್ಳೋಣ. ತಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ನಾಗಠಾಣದ ಗುರುದೇವ ಆಶ್ರಮದ ಪರಮ ಪೂಜ್ಯ ಶ್ರೀ ಪ್ರಜ್ಞಾನಂದ ಮಹಾಸ್ವಾಮಿಗಳವರಿಂದ ಅನುಭವದ ನುಡಿ. ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿಯವರ ದಿವ್ಯ ಚರಣ ಕಮಲದಲ್ಲಿ ಅನಂತ ಧೀರದೊಂಡತ್ತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರ ದಿವ್ಯ ಚರಣ ಕಮಲದಲ್ಲಿ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪೂಜ್ಯ ಪಾದರಲ್ಲಿ ವಂದಿಸಿ ತಮ್ಮೆಲ್ಲರಲ್ಲಿಯೂ ವಂದನೆಯು. ನಾವು ರಾತ್ರಿ ಬಂದಿದ್ವಿ, ಇಲ್ಲೊಮ್ಮೆ ಹಾದು ಹೋಗಿದ್ವಿ, ಯಾರೂ ಇದ್ದಿದ್ದಿಲ್ಲ. ಹಂಗಾರೆ ಬೆಳಗ್ಗೆ ತಂಡಿಗೆ ಯಾರೂ ಇರೋಂಗಿಲ್ಲ ಅಂತ ನಾವು ಮಾಡಿದ್ವಿ. ಆದ್ರೆ ಬೆಳಗ್ಗೆ ಬಂದು ಇಲ್ಲಿ ಕುಂಡ್ರೊಳಗೆ ನೋಡಿದ್ರೆ ಪೂರ್ತಿ ಊರಾಗ ಮಂದಿ ಯಾರೂ ಇದ್ದಂಗೆ ಕಾಣಂಗೇ ಇಲ್ಲ ಅಷ್ಟು. ಯಾಕಂದ್ರೆ ಅಪ್ಪವ್ರು ಒಂದು 10 ದಿವಸದಾಗ ನಿಮ್ಮನ್ನು ಹಂಗೆ ಆ ರೀತಿ ಮಾಡ್ಯಾರ. ನಿಮ್ಮನ್ನು ಇನ್ನು ವರ್ಷ ಮುಂದಿನ ಶಿವರಾತ್ರಿ ಬರೋ ಮಟನೂ ಇದೇ ಟೈಪ್ ಮಾಡಿದ್ರಿ ಅಂದ್ರೆ ನೀವು ಶಿವ ಸ್ವರೂಪರಾಗಿ ಹೋಗಿಬಿಡ್ತೀರಿ. ಎದಕ್ಕೆ ಚಪ್ಪಳ ಹೊಡೆದ್ರಿ, ಬಿಡ ಅಂತೇಳಿ ಹೊಡೆದ್ರಿ. ಅದಕ್ಕೆ ಈಗ ಬೆಳಗಿನ ಜಾವದಾಗ ದಿವಸ ಹೆಂಗೆ ಮಾಡಿದ್ರೆ ಯಾರ ಮನ್ಯಾಗ ಜಗಳಾಕವು, ಯಾರ ಮನ್ಯಾಗ ಆಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹಿಂಗೆ ಶಿವನಾಮ ಮಾಡ್ಕೊತ ಹೇಳೋದ್ರ ಸಲುವಾಗಿ ಮುಂಜಾನೆ ಎದ್ದು ಪ್ರಾರ್ಥನಾ ಭಜನ ಭಕ್ತಿ ಇವೆಲ್ಲ ಮಾಡ್ಕೊತ ಮೊದಲು ಸಂಪ್ರದಾಯನ ಇದಿತ್ತು. ಈಗ ಇತ್ತಿತ್ತಾಗ ಬಂದು ಟಿ ವಿ ಬಂದು 8 ಮಟನೂ ಮಕ್ಕಳು ಆರದು. ಯಾವಾಗ ಹೊಟ್ಟೆ ಸಿತ್ತಿತ್ತು ಅವಾಗ ಹೇಳೋದು, ತಿಳಿದ್ರೆ ಪೂಜೆ ಮಾಡಿದ್ರು, ತಿಳಿಲಿಲ್ಲ ಅಂದ್ರೆ ಇಲ್ಲೇ ಇಲ್ಲ. ಮತ್ತು ಇವತ್ತಂಕ್ಯಾರ ವಿಶೇಷ ಶಿವನ ರಾತ್ರಿ ಉಪವಾಸ ಅನ್ರಿ. ಇವತ್ತು ಬರೋಬ್ಬರಿ ಉಪವಾಸ. ಇವತ್ತು ಉಪವಾಸ ಅಂದ್ರೆ ಅವ್ರು ನಿನ್ನೆ ಎಲ್ಲ ಸಂತಿ ಮಾಡಿ ಇಟ್ಬಿಟ್ರೆ ಇನ್ನೇನು ಉಪವಾಸ ಮಾಡೋದು. ಅದು ನಮ್ಮ ಕೋಲ್ಯಾಗ ತಂದು ಇಡ್ಬೇಕ ಅವ್ರು. ಇನ್ನು ನಾ ಯಾವಾಗ ಶಿವರಾತ್ರಿ ಮಾಡ್ಬೇಕಿನ್ನು. ನೀವೆಲ್ಲ ಒಂದು ತಾಸುಗಟ್ಲೆ ಶಿವನ ನಾಮಸ್ಮರಣೆ ಮಾಡಿದ್ರಿ, ನಾವು ಬೆಳತನ ಹೊಡೆದಿದ್ನಿ ಆರಾಮ್ ನಿದ್ದೆ ಮಾಡಿ. ಅದಕ್ಕೆ ಇಲ್ಲಿ ಸುತ್ತಮುತ್ತಲಿನ ಹಿರಿಯರಾಗಲಿ ಅಥವಾ ತಾಯಂದರಾಗಲಿ ಎಲ್ಲರೂ ಕೂಡಿ ಇದೇನು ಅನುಭವ ಮಾಡಿದ್ರಿ, ಇದು ಹಿಂಗೆ ನಿರಂತರ ಇದು ಸುಖದ ಸಾಗರ ತೇಲಿ ಅಂತೇಳಿ ಇವೆರಡು ಮಾತು ಗುರುವಿನ ಪಾದಕ್ಕೆ ಅರ್ಪಿಸಿ ಮಂಗನವನ್ನು ಕೇಳಿ ಸೇವೆಯನ್ನು ಮಾಡಿ ಅವರು ಅನುಭವಿಸಿರ್ತಕ್ಕಂಥ ಆನಂದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಯಿಬಗೌಡ ರೆಡ್ಡಿಯವರು ತಮ್ಮ ಅನಿಸಿಕೆಗಳನ್ನು ಶರಣರಿಗೆ ನಮಸ್ಕರಿಸುತ್ತಾ ಈ ಪ್ರವಚನ ಕೇಳಿ ಇನ್ನೂ ಕೇಳಬೇಕು. ಈಗ ಎಲ್ಲ 14 ದಿವಸ ಆಯ್ತು, ಇನ್ನೂ 14 ದಿವಸ ಕೇಳ್ಬೇಕಂತ ನಮ್ಮ ಅನಿಸಿಕೆ ಅದ. ಎಷ್ಟೇ ತ್ರಾಸು ನಮಗೆ ತ್ರಾಸಾಗಿಲ್ಲ, ಹೆಚ್ಚು ಕಡೆ ಹೇಳಬೇಕಪ್ಪ ಅಂತಂದ್ರೆ ಅಪ್ಪರದಂಥ ತ್ರಾಸು ನಮಗೆ ಯಾರಿಗೂ ಇಲ್ಲ. ಅಷ್ಟು ತ್ರಾಸಾದಾಗ ಅವರು ಇಷ್ಟೆಲ್ಲ ನಮಗೆ ಬೋಧನೆಯನ್ನು ಕೊಟ್ಟರು, ನಮಗೆ ಜ್ಞಾನೋದಯ ಮಾಡ್ಯಾರ ಅಂಥೇಳಿ ಇನ್ನು ಏನು ಹೇಳಿದ್ರು ಕಡಿಮೆನೇ.
ಅದು ಹೇಳೋಕ್ಕಾಗೋದಲ್ಲ. ಯಾಕಂದ್ರೆ ಅದು ಏನಂದ ಆಕಾಶದಿಂದ ಭೂಮಿಗೆ ಇಳಿದು ಬಂದಂಥ ಪರಮಾತ್ಮನ ಏನು ಹೇಳಿದ್ರೆ ಹೇಳ್ಬೇಕು ಹೇಳ್ರಿ, ಹೇಳೋಕ್ಕಾಗ್ತದೆ? ನೀವು ಹೇಳೋಕ್ಕಾಗೋದಿಲ್ಲ. ಅದೇನು ಹೇಳಿದ್ರು ನಾವು ಭಾಳ ಕಡಿಮೆ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಭಗವಂತನೇ ದರಿಗಿಳಿಸಿ ಬಂದು ನಮಗೆ ಅಂತರಂಗದ ವಾಣಿ ನುಡಿದಿದ್ದಾನೆ ಅನ್ನುವಂಥ ಮಾತುಗಳು ಹೇಳಿರ್ತಕ್ಕಂಥ ಗೌಡ್ರಿಗೆ ಧನ್ಯವಾದಗಳು. ಈಗ ತಾಯಂದ್ರ ಕಡೆಯಿಂದ ದಾನಮ್ ತಾಯಿಯವರು ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿ. ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರ ಪ್ರವಚನವನ್ನು ಕೇಳಿ ಮನಸ್ಸಿಗೆ ಬಹಳ ಸಂತೋಷ ಆಗ್ಯದ. ಮೊಟ್ಟ ಮೊದಲ ಬಾರಿಗೆ ನಿವಾಳಖೇಡಿಯಲ್ಲಿ ನಾವು ಅಪ್ಪಾಜಿಯವರ ಪ್ರವಚನ ಕೇಳಿದಾಗ ನಮ್ಮಂಗೆ ಏನು ಅನಿಸ್ತು ಅಂತಂದ್ರೆ ಇಂಥ ನಡೆದಾಡ ದೇವರು ಮತ್ತು ನಮಗೆ ಜ್ಞಾನವನ್ನು ತುಂಬಲಕ್ಕೆ ಬಂದಾರ ಅಂತೇಳಿ ಸಂತೋಷ ಆಯಿತು. ನಂತರ ಕಡಲೆವಾಡದಲ್ಲಿ ನಾವು ಹಂಗೆ ಪ್ರತಿದಿನವೂ ಬಿಡಲಾರ್ದೇ ಕಡಲೆವಾಡಕ್ಕೆ ಹೋದೆವು. ಆ ಗುರುಗಳ ಒಂದು ಆಶೀರ್ವಾದ ನಮ್ಮ ಮೇಲಿಟ್ಟು ನಮ್ಮ ಊರಿಗೆ 15 ದಿನ ಪರ್ಯಂತರವಾಗಿ ಕಾರ್ಯಕ್ರಮಗಳು ಅಪ್ಪಾಜಿಗಳು ಮಾಡಿದ್ರು. ಮತ್ತು ಎಲ್ಲ ಕಡೆ ಅಪ್ಪಾಜಿಗಳ ಕಾರ್ಯಕ್ರಮ ಕೇಳಿದ್ರೆ ಎಷ್ಟು ಕೇಳಿದ್ರು ನಮಗೆ ಬೇಸರಿಲ್ಲ. ಅವ್ರ ಸೇವಾ ಎಷ್ಟು ಮಾಡಿದ್ರು ನಮಗೆ ಬೇಸರಿಲ್ಲ. ಹೆಂಗತ್ತಂದ್ರೆ ನಾವು ಅಜ್ಞಾನ ಎಂಬ ಕತ್ತಲೆಯಲ್ಲಿ ಮುನಿದ್ದೇವೆ, ನಮಗೆ ಜ್ಞಾನದ ಬೆಳಕನ್ನು ತುಂಬಿದ್ದಾರೆ ಅಪ್ಪಾಜಿಯವರು. ಅಪ್ಪಾಜಿಯವರ ಬಗ್ಗೆ ಏನು ಹೇಳ್ಬೇಕಂತೇಳಿ ಅನಿಸ್ತಾ ಇಲ್ಲ. ಯಾಕಂದ್ರೆ ನಾನು ಯಾವತ್ತೂ ಮಾತಾಡಿ ಇಲ್ಲ. ನನ್ನ ಗುರು ಸೇವೆ ಮಾಡೋದು ಒಂದೇ ಗೊತ್ತದ. ಆದರೆ ಗುರುವಿನ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಭಾಳ ಸಣ್ಣದೀನಿ. ಆದರೆ ಒಂದು ವಿಷಯ ಹೇಳ್ಬೇಕಾದ್ರೆ ಯಾರು ಬದಲಾಗ್ಯಾರ ಬಿಟ್ಟಾರ ಗೊತ್ತಿಲ್ಲ. ನಾನಂತೂ ₹1 12ನೇ ಭಾಗಷ್ಟು ಗುರು ಸೇವೆ ಮಾಡಲಿಕ್ಕೆ ಬದಲಾಗಿನಿ ಅಂತಕ್ಕಂಥ 2 ಮಾತುಗಳನ್ನು ಹೇಳಿ ನಾನು 2 ಮಾತುಗಳನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸುತ್ತೇನೆ. ನಮ್ಮ ಮಾಲೆ ಪಾಟೀಲ್ರವರು ಮುಳಸವಳಿಗೆಯ ಶರಣಗೌಡ ಮಾಲೆ ಪಾಟೀಲ್ರವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಆಸೀನರಾಗಂಥ ಎಲ್ಲ ಪರಮ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಯಾವತ್ತೂ ಕಡಲೆವಾಡ, ಮುಳಸವಳಿಗೆ ಮತ್ತು ಚಿಕ್ಕುರಿಗೆಯ ಸುತ್ತಮುತ್ತಲಿನೆಲ್ಲ ಶರಣರಿಗೆ ಪಾದಗಳಿಗೆ ವಂದಿಸುತ್ತಾ, ತಾವೆಲ್ಲ ಅಪ್ಪೋಳು ಹಾಡ್ತಕ್ಕಂಥ ಒಂದು ಹಾಡನ್ನು ಕೇಳಿರ್ತೀರಿ. ತೀರ್ಥಯಾತ್ರೆಗೆ ಫಲ 1, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು. ನಾವೆಲ್ಲ ಕುಂಭಮೇಳಕ್ಕೆ ತೀರ್ಥಯಾತ್ರೆಗೆ ಹೋದೀವಿ, ನಮಗೆ 1 ಫಲ. ಅಲ್ತಕ್ಕಂಥ ಸಾಧು ಸಂಘ ಮಾಡಿದೀವಿ, 4 ಫಲ. ಆದರೆ ಸದ್ಗುರುವಿನ ಸೇವಾ ಇಲ್ಲಿ ಏನು ಮಾಡೀವಿ, ಇದು ಅನಂತ, ಅದಕ್ಕೆ ಲೆಕ್ಕನೇ ಇಲ್ಲ. ಅಂಥ ಒಂದು ಫಲವನ್ನು ಅವ್ರು ಕೊಡ್ತಾರೆ. ಅದಕ್ಕಲ್ಲೇ ಸದ್ಗುರು ಸಂಘ, ಸದ್ಗುರು ಸತ್ಸಂಗ ಸಿಗ್ತಕ್ಕಂಥದ್ದು ಭಾಳ ಅದ್ಭುತ, ಅಪರೂಪ. ಆದ್ದರಿಂದ ನಾವು ಗುರುಮುಖೇನ ಯಾವ ಒಂದು ಈ ಸದ್ಗುರುಗಳು ಮಹಾಪರಶಿವನ ಅವತಾರಿಗಳು ನಮಗೇನು ಇವತ್ತು ಬಂದು ನಮ್ಗೆ ದರ್ಶನ ಕೊಟ್ಟು ನಮ್ಗೆ 13 ದಿವಸಗಳ ಪರ್ಯಂತರವಾಗಿ ನಮ್ಗೆ ಜ್ಞಾನ ಸುದೆಯನ್ನು ಅವ್ರು ಕೊಟ್ಟಾರ. ಅದಕ್ಕೆ ಯಾವುದೇ ಒಂದು ಬೆಲೆ ಕಟ್ಟಲಾಗಂಥ ವಿಷಯ ಅದು. ಆದ್ದರಿಂದ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಪರಿಸರವನ್ನು ಅವರೆಲ್ಲ ಪಾವನ ಮಾಡ್ಯಾರ. ಆದ್ದರಿಂದ ಮಹಾನ್ ಶರಣರ ಒಂದು ಸತ್ಸಂಗದಲ್ಲಿ ನಾವೆಲ್ಲ ಏನಪ್ಪ ಅಂತಂದ್ರೆ ಮಿಂದು ನಾವೆಲ್ಲ ಏನಪ್ಪ ಅಂದ್ರೆ ಪಾವನಗೊಂಡಿದ್ದೀವಿ. ಆದ್ದರಿಂದ ಇಂಥ ಶರಣರ ಒಂದು ಕಾರ್ಯಕ್ರಮಗಳು ನಾವು ಮುಳಸವಳಿಗೆ ಆಗಲಿ, ಚಿಕ್ಕುರಿಗೆ ಆಗಲಿ ಮತ್ತು ಕಡಲೆವಾಡ ಆಗಲಿ ಯಾವುದೇ ಒಂದು ಇಟ್ಕೊಂಡಾಗ ನಾವು ನೀವು ಏನಪ್ಪ ಅಂದ್ರೆ ಪರಸ್ಪರ ಸಹಕಾರದಿಂದ ಅಪಗಳನ್ನು ಮೇಲಿನ ಮೇಲೆ ಕರೆಸಿ ನಾವು ನೀವು ಅವರ ಒಂದು ಕೃಪೆಗೆ ಪಾತ್ರರಾಗೋಣ. ಮತ್ತು ಅವರು ಯಾವಾಗಲೂ ನಮ್ಮ ಈ ಕ್ಷೇತ್ರದಲ್ಲಿ ಬಂದು ನಮ್ಮ ಏನಪ್ಪ ಈ ಕ್ಷೇತ್ರವನ್ನು ಹೇಗೆ ಸದ್ದ ಪಾವನ ಮಾಡ್ಯಾರ, ಅದೇ ಥರ ಏನಪ್ಪ ನೆಲ ಜಲ ಇಲ್ಲೆಲ್ಲ ಪರಿಸರವನ್ನು ನಮ್ಮ ಮನಸ್ಸನ್ನು ಸಂಸ್ಕಾರವನ್ನು ಬಿತ್ತಿ ಹೋಗ್ಯಾರ. ಆದ್ದರಿಂದ ಅವರೆಲ್ಲ ಅಪ್ಪಳಿಗೆ ಅತ್ಯಂತ ನಾವು ಕೃತಜ್ಞತೆಗಳನ್ನು ಈ ಮುಳಸವಳಿಗೆ, ಚಿಕ್ಕುರಿಗೆ ಮತ್ತು ಕಡ್ಯಾಡ ಪರವಾಗಿ ಅಪ್ಪಳಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಇಲ್ಲಿ 2 ಭಾಗಗಳು ಬರ್ತಾವೆ. ಅಪ್ಪವರು ಒಂದು ಮಳೆ ಇದ್ದಂಗೆ ಸುರಿಸ್ತಕ್ಕಂಥ ಜ್ಞಾನದ ಒಂದು ಮಳೆಯನ್ನು ಸುರಿಸ್ತಾರೆ. ನಾವೆಲ್ಲ ಏನಪ್ಪ ಒಂದು ಭೂಮಿ ಇದ್ದಂಗೆ ನಾವೇನಪ್ಪ ಅಂತಂದ್ರೆ ಮಳೆ ಸುರಿಸಿದಾಗ ಭೂಮಿ ಹೆಂಗೆ ರೈತ ಉತ್ತಿ ಬಿತ್ತಿ ಈ ನೆಲವನ್ನು ಮೊದಲು ಹೆಂಗೆ ಹದಗೊಳಿಸ್ತಾನೆ ಹಂಗೆ ನಾವು ಮನಸ್ಸನ್ನು ಹದಗೊಳಿಸಿದಪ್ಪ ಅಂತಂದ್ರೆ ಅಪ್ಪುಗಳ ಒಂದು ಏನಪ್ಪ ಸುವಿಚಾರ ಒಂದು ದೃಷ್ಟಿಯನ್ನು ನಮಗೆ ಸುರಿಸಿರಪ್ಪ ಅಂತಂದ್ರೆ ನಾವು ಅದನ್ನು ಹೀರ್ಕೊಳಗೆ ಬರ್ತೈತಿ. ಮೊದಲು ನಾವು ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ಆದ್ದರಿಂದ ಏನಪ್ಪ ಅಂದ್ರೆ ಅದು ನಮಗೆ ಫಲ ಕೊಡ್ತೈತಿ. ಆ ಬರಡು ಭೂಮಿ ಮೇಲೆ ಎಷ್ಟೇ ಮಳೆ ಬಿದ್ದರೂ ಅದೇನಪ್ಪ ಹರ್ಕೊಂಡು ಹೋಗಿ ಸಮುದ್ರವನ್ನು ಸೇರಿಬಿಡ್ತೈತಿ. ಹಾಗೇನೇ ಏನಪ್ಪ ಅಂತಂದ್ರೆ ನಾವು ನಮ್ಮ ಮನಸ್ಸುಗಳನ್ನು ಮೊದಲೇನಪ್ಪ ಮೃದುಗೊಳಿಸಿ ಹ್ಯಾಂಗೆ ರೈತ ಹೆಂಗಪ್ಪ ಅಂದ್ರೆ ನೇಗಿಲು ಹೊಡೆದು ಅದು ಏನಪ್ಪ ನೆಲವನ್ನೆಲ್ಲ ಹದಗೊಳಿಸ್ತಾನಲ್ಲ ಹಾಗೆ ನಮ್ಮ ಮನಸ್ಸನ್ನು ಏನಪ್ಪ ಅಂತಂದ್ರೆ ಹದಗೊಳಿಸಿದಾಗ ಅವರ ಒಂದು ಜ್ಞಾನದ ಒಂದು ದೃಷ್ಟಿಯನ್ನು ನಮ್ಮ ಮ್ಯಾಗ ಏನಪ್ಪ ಅಂತಂದ್ರೆ ಸುರಿಸಿದಾಗ ಆವಾಗ ಆಧ್ಯಾತ್ಮದ ಒಂದು ಏನಪ್ಪ ಬೆಳೆಯಲಿಕ್ಕೆ ಸಾಧ್ಯ ಅದ. ಆದ್ದರಿಂದ ಏನಪ್ಪ ನಾವೆಲ್ಲ ಏನಪ್ಪ ಅಂತಂದ್ರೆ ಈ ಒಂದು ಪುಣ್ಯವಂತರ ಅಂತ ಅನಿಸ್ತೈತಿ ಈ 3 ಊರು ಗ್ರಾಮಸ್ಥರು. ಯಾಕಂತಂದ್ರೆ ಅಪ್ಪಗಳು ಸಾಕಷ್ಟು ಅವ್ರಿಗೆ ಬೇಡಿಕೆ ಐತಿ, ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಅವ್ರಿಗೆ ತಾಳಿಕೋಟಿಂದ ಕರೆದ್ರು. ಅವ್ರಿಗೆ ಇಂಡಿಯಿಂದ ಅವ್ರು ಯಾರೋ ಬಂದಿದ್ರು, ಬಾಲ್ಗಾವಿಂದ ಇಲ್ಲಿಂದ ಬಾಲ್ಕಿಂದ ಒಬ್ಬರು ಬಂದಿದ್ದರು ಶರಣರು.
ಅವರೆಲ್ಲ ನಮ್ಮಲ್ಲಿ ಕಾರ್ಯಕ್ರಮ ನಡೆಸಿಕೊಡುವಂಥ ಅಪ್ಪರಿಗೆ ಸಾಕಷ್ಟು ಏನಪ್ಪ ವಿನಂತಿ ಮಾಡ್ಕೊಂಡ್ರೆ ಆದರೂ ಅವ್ರು ಏನಪ್ಪ ಅಂತಾರೆ ನಮ್ಮ ಮೇಲಿನ ಒಂದು ಭಕ್ತಿಗೆ ಮಣಿದು ನಮ್ಮಲ್ಲಿ ಬಂದಾರ. ನಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ ಅವ್ರು ನಮ್ಮ ಎರಡು ತೊದಲು ನುಡಿಗಳನ್ನು ಅಪ್ಪಳ ಒಂದು ಚರಣಕ್ಕೆ ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಸಾಯಿ ಕುಮಾರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮಪೂಜ್ಯ ಎಲ್ಲ ಶ್ರೀಗಳಿಗೂ ನನ್ನ ಭಕ್ತಿಯ ಪೂರ್ಣ ಪ್ರಣಾಮಗಳನ್ನು ಸಮರ್ಪಿಸಿ, ಇವತ್ತಿನ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು. ಬಂಧುಗಳೇ, ದೇವರ ಹಿಪ್ಪರಗಿ ತಾಲೂಕಿನ ಕಡ್ಲೇವಾಡ ಗ್ರಾಮ ಅತ್ಯಂತ ಒಂದು ಕುಗ್ರಾಮ, ಭಾಳವಷ್ಟು ಹಿಂದುಳಿದ ಗ್ರಾಮ. ನಾವು ಬೆಳಗ್ಗೆ ಏಳೋದು 8 ಗಂಟೆಗೆ ಎದ್ದು ನಮ್ಮ ತೋಟದಾಗ ಕೆಲಸ ಮಾಡಿ ನಂತರ ಸ್ನಾನ ಮಾಡಿ ನಮ್ಮ ಮುಂದಿನ ಕಾರ್ಯಗಳಿಗೆ ನಾವು ತೊಡಗುತ್ತಿದ್ದೆವು. ನಮ್ಮೆಲ್ಲರ ಒಂದು ಭಾಗ್ಯ ಏನಪ್ಪ ಅಂದ್ರೆ, ಈ ನಮ್ಮೂರಲ್ಲಿ ಏನು ಅಪ್ಪಾಜಿಯವರ ಒಂದು ಪ್ರವಚನ ಚಾಲುವಾಯಿತು, ಅಂದಿನಿಂದ ಇಲ್ಲಿಯವರೆಗೂ ನಾವೆಲ್ಲರೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದು ಅಪ್ಪಾಜಿಯವರ ಒಂದು ಅಮೃತವಾಣಿಯನ್ನು ಸವಲಿಕ್ಕೆ ನಾವೆಲ್ಲರೂ ಹೊಣೆಯಾಗಿದ್ದೆವು. ಪೂಜೆ ಅಪ್ಪಾಜಿಯವರಲ್ಲಿ ಒಂದು ಮಾತನ್ನು ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವೆಲ್ಲರೂ ರೈತರು, ತೋಟದಲ್ಲಿ ಬಾವಿ ತೋಡಿವಿ, ಬೋರ್ ಹೊಡೆದಿವಿ, ಎಲ್ಲನೂ ಮಾಡಿದ್ರು ಕೂಡ ನಮಗೆ ನೀರು ಪೂರಾಟಿಲ್ಲ. ನಮಗೆ ಒಂದೇ ಒಂದು ನೀರು ಪೂರಾಟಪ್ಪ ಅಂದ್ರೆ ಆ ಮೇಘರಾಜನ ಒಂದು ಮಳೆ ಆದಾಗ ಮಾತ್ರ ನಮಗೆ ನೀರಿಂದು ಏನಪ್ಪ ಅಂದ್ರೆ ಕೊರತೆ ಹೋಗ್ತದೆ. ಆ ರೀತಿಯಾಗಿ ಇವತ್ತು ಮೇಘರಾಜನ ರೂಪದಲ್ಲಿ ಬಂದು ನಮ್ಮೆಲ್ಲರ ಅಂಧಕಾರವನ್ನು ಓಡಿಸಿ ನಮ್ಮಲ್ಲಿ ಇರ್ತಕ್ಕಂಥದ್ದೆಲ್ಲ ನಾವು ಇದು ಮಾಡಿ ನಮಗೆ ಜ್ಞಾನದ ಜ್ಯೋತಿಯನ್ನು ಹಚ್ಚಿರ್ತಕ್ಕಂಥ ತಮ್ಮದೇ ಆದಂಥ ಅಮೃತವಾಣಿಯನ್ನು ನಮಗೆ ಸಾರಿದ, ಅಮೃತ ಸಾರವನ್ನು ಸಾರಿದಂಥ ಪರಮಪೂಜ್ಯ ಅಮೃತಾನಂದ ಅಪ್ಪಾಜಿಯವರಲ್ಲಿ ಒಂದು ನಾನು ಈ ಸಂದರ್ಭದಲ್ಲಿ ಎಲ್ಲ ಭಕ್ತವೃಂದದ ಪರವಾಗಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಭವ್ಯವಾದಂಥ ಒಂದು ಪ್ರವಚನ ಕಾರ್ಯಕ್ರಮ ಪ್ರತಿ ವರ್ಷ ಈ ಭಾಗದಲ್ಲಿ ನಡಲಿಕ್ಕೆ ತಾವು ಅವಕಾಶವನ್ನು ಮಾಡಿಕೊಡ್ಬೇಕಂತೇಳಿ ಪೂಜ್ಯರಲ್ಲಿ ನನ್ನ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನನಗೆ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಪೂಜ್ಯರ ಪದಕಮಲ ಚರಣಗಳಿಗೆ ಅರ್ಪಿಸ್ತಾ ಇದ್ದೇನೆ. ಎನ್ನ ಮತಿಗೆ ಮಂಗಳವೆತ್ತು ರಾಗದೆಂಬೆ ನನಗೆ ಕೃಪೆಯಾಗೋ. ಗುರುದೇವರನ್ನು ಭಕ್ತಿಯಿಂದ ನೆನೆದು ಅವರ ತತ್ಸ್ವರೂಪರೇ ಆಗಿ ಅವರೇ ಇವರಾಗಿ ಅವರ ಅಂತರಂಗದ ಜ್ಞಾನದ ಅಮೃತ ಸುಧೆಯನ್ನು ನಮ್ಮೆಲ್ಲರ ಅಂತರಂಗದ ಚೈತನ್ಯಕ್ಕೆ ಎಡೆಮಾಡ್ತಕ್ಕಂಥ ಪರಮ ಪೂಜ್ಯಪಾದರಾದ ಅಂತಾರಾಷ್ಟ್ರೀಯ ಯೋಗಾಚಾರ್ಯ ಆಗಿರ್ತಕ್ಕಂಥ ಅಮೃತಾನಂದಪ್ಪಂಗಳವರ ಪವಿತ್ರವಾದ ಚರಣಕಮಲಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸರ್ವ ಪೂಜ್ಯರ ಪಾದಕ್ಕೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ಸಮಾವೇಶಗೊಂಡಿರ್ತಕ್ಕಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೆ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಶರಣು ಶರಣಾರ್ಥಿಗಳು. ಇವತ್ತ ಮಹಾಶಿವರಾತ್ರಿಯ ಶುಭಗಳಿಗೆ ಒಳಗೆ ನಾವೆಲ್ಲರೂ ಕೂಡಿದ್ದೇವೆ. ನಮಗೆ ಸಾಕ್ಷಾತ್ ಸಿದ್ದೇಶ್ವರ ಅಪ್ಪಗಳವರೇ ಅಮೃತಾನಂದ ಅಪ್ಪಂಗಳವರ ಮುಖಾಂತರವಾಗಿ ಏನಪ್ಪ ಅಂದರೆ ಆ ದಿವ್ಯವಾಣಿಯನ್ನು ನುಡಿದು ನಮ್ಮೆಲ್ಲರನ್ನ ಪಾವನ ಮಾಡಿದ್ದಾರೆ. ಮಾತು ಬರಂಗಿಲ್ಲ. ಬೆಳಗಿನ ಜಾವದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ, ಅದು ಗ್ರಾಮೀಣ ಮಟ್ಟದಲ್ಲಿ ಬರಬೇಕಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಇದು ಪವಾಡವೇ ಸರಿ. ಇದಕ್ಕೆ ಪವಾಡ ಅಂತ ಕರೀತಾರೆ. ಪವಾಡ ಅಂದ್ರೆ ಮತ್ತೇನಲ್ಲ, ಅಪ್ಪೋರು ಅದಾರ ಅನ್ನೋದಕ್ಕೆ ನಿದರ್ಶನ. ಅಪ್ಪೋರು ಇಲ್ಲಿ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ನಿದರ್ಶನ. ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇದ್ದೀನಿ, ಆ ಮೇನ್ ಲೈನ್ದಿಗೆ ಕರೆಂಟ್ ಹತ್ತಿದರೆ ಯಾರೂ ಉಳಿಯಂಗಿಲ್ಲ. ಆ ಪುಣ್ಯಾತ್ಮ ಸೇವೆ ಮಾಡುವಂಥ ಪ್ರಸಂಗದಲ್ಲಿ ಆ ಮೇನ್ ಲೈನಿಗೆ ಏನಪ್ಪ ಅಂದರೆ ಆ ನಿಚ್ಚುಣಿಕೆ, ಕಬ್ಬಿಣದ ನಿಚ್ಚುಣಿಕೆ ಟ್ಯಾಂಕಿಗೆ ಹಚ್ಚಿದಾಗ ಅದು ಜಾರಿ ಏನಪ್ಪ ಅಂದರೆ ವಾಯರ್ ಮೇಲೆ ಇದು ಕೆಳಗೆ ಬಿತ್ತು. ಇನ್ನುಳಿದವರು ಕೂಡ ಏನಪ್ಪ ಅಂದ್ರೆ 4 ಜನರು ಕತೆ ಮುಗಿತಂತ ತಿಳ್ಕೊಂಡಿದ್ದರು. ಅವನು ಕೂಡ ಮುಗಿತಂತ ತಿಳ್ಕೊಂಡಿದ್ದ. ಆದರೆ 15 ನಿಮಿಷಗಳ ಕಾಲ ಅನ್ಕಾನ್ಸಿಯಸ್ ಆಗಿ ಏನಪ್ಪ ಅಂದರೆ ಆಮೇಲೆ ಏನಪ್ಪ ಅಂದರೆ ಉಸಿರಾಟ ಆಗ್ತದಂದ್ರೆ ಇದು ಸಾಕ್ಷಾತ್ ಸಿದ್ದೇಶ್ವರಪ್ಪಗಳವರು ಏನಪ್ಪ ಅಂದ್ರೆ ಈ ಕಾರ್ಯ ನಡೆಸ್ಯಾರ. ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ಬಂಧುಗಳೇ. ಅಪ್ಪಗಳವರ ಅಮೃತದ ಸುಧೆಯನ್ನು ನಾವು 14 ದಿನಗಳ ಕಾಲ ಕೇಳಿದ್ದೀವಿ. ಇನ್ನು ನಾವು ಏನು ಮಾಡೋದಂದ್ರೆ ಮೆಲ್ಕಾಡಿಸೋದು. ಯಾವ ರೀತಿಯಾಗಿ ಆಕಳ ದನಗಳು ಏನಪ್ಪ ಅಂದರೆ ಅಡವ್ಯಾಗ ಒಯ್ದು ಮೇಯ್ದು ಬಂದು
ಆ ಕಣಿಕೆಯನ್ನು ಹುಲ್ಲನ್ನು ಮತ್ತೇನಪ್ಪ ಅಂದರೆ ಅವು ರಾತ್ರಿ ಇಡೀ ಮೆಲಕಾಡಿಸ್ತಿರ್ತಾವ. ಹಂಗೆ 14 ದಿನಗಳ ಕಾಲ ಅಪ್ಪುಗಳವರ ಪ್ರವಚನವನ್ನು ಕೇಳಿದೆವಲ್ಲ, ಶಾಂತಿ ಮಂತ್ರವನ್ನು ಕೇಳಿದೆವಲ್ಲ, ಆ ಮಂತ್ರ ಯಾವ ಮಂತ್ರವಾದರೇನು ಅದು ಮಂತ್ರವಲ್ಲವೇ? ಅದೆಲ್ಲ ಮಂತ್ರಗಳ ತಾಯಿ ಮಂತ್ರ ಅದು ಓಂ ನಮಃ ಶಿವಾಯ ಎನ್ನುವಂಥ ಮಂತ್ರ. ಇವತ್ತಿದು ಒಂದು ಆ ಮಂತ್ರ ನೆನಪುಳಿತಾವೋ ಬಿಡ್ತಾವೋ ಗೊತ್ತಿಲ್ಲ, ಆದರೆ ಈ ಮಂತ್ರವನ್ನು ನೆನಪುಳಿದ್ರೆ ಸಾಕು ನಿಮ್ಮ ಜನ್ಮ ಸಾರ್ಥಕತೆ ಆಗ್ತಂತ ತಿಳ್ಕೊಂಡು ಅಪ್ಪೋರು ಏನಪ್ಪ ಅಂದರೆ ಇಲ್ಲಿ ಮಾಮಂತ್ರದ ಪಠಣೆಯನ್ನು ಮಾಡಿಸಿದ್ದಾರೆ. ಅಂಥ ಮಂತ್ರವನ್ನು ನಾವು ಜೀವನ ಪರ್ಯಂತರ ಗುನುಗುಣಿಸ್ತಾ ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಇಲ್ಲಿ ಅನೇಕರು ಏನಪ್ಪ ಅಂದರೆ ತಮ್ಮ ಕಾರ್ಯವನ್ನು ಮಾಡಿರಿ ಮರಿಬೇಕು, ಮರ್ತೀರಿ. ಭಾಳ ಜನರು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಕಡಲೆವಾಡಿ ಅವರಿವರೆನ್ನದೇ ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದವರು ಹಿಡ್ಕೊಂಡು ತಾಯಿಂದರು ಹಿಡ್ಕೊಂಡು ತಾವೆಲ್ಲರೂ ಕಾರ್ಯವನ್ನು ಮಾಡಿದಿರಿ. ನೀವೆಲ್ಲ ಕಾರ್ಯಗಳು ಕೂಡ ಏನಪ್ಪ ಅಂದರೆ ಅಪ್ಪುಗಳು ಅವ್ಯಕ್ತವಾಗಿ ನೋಡಿ ಆನಂದಿಸ್ತಾ ಇದ್ದಾರೆ. ಇಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ ಅದ್ಭುತವಾಗಿ. ಏನಪ್ಪ ಅಂದರೆ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿವಂದಿಸೋಣ. ಇಲ್ಲಿ ಅನೇಕ ಗ್ರಾಮದವರು, ಮುಳಸೌಳಗಿಯವರು, ಕಡಲೆ ಮತ್ತು ನಮ್ಮ ಚಿಕ್ಕರೋಗಿಯವರು, ಹೀಗೆ ಅನೇಕ ಗ್ರಾಮದವರು ಕೂಡ ಏನಪ್ಪ ಅಂದರೆ ತಮ್ಮ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದರೆ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿವಂದಿಸೋಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ, ಮತ್ತು ಪತ್ರಕರ್ತರು ಮಿತ್ರರು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಂದೇಶವನ್ನು ಕೂಡ ಅಪ್ಪಗಳವರ ಪ್ರವಚನದ ಸಾರವನ್ನು ನಿಮ್ಮ ಪತ್ರಿಕೆಯಲ್ಲಿ ಏನಪ್ಪ ಅಂದರೆ ಬರೆದಿದ್ದೀರಿ. ನಿಮ್ಮ ಆ ಒಂದು ಎಲ್ಲರಿಗೂ ಕೂಡ ಏನಪ್ಪ ಅಂದರೆ ಅದರ ಒಂದು ಸಂದೇಶ ಓದಿ ತಿಳಿದುಕೊಳ್ಳುವಂಗೆ ತಾವು ಮಾಡಿರಿ. ಆ ಪತ್ರಕರ್ತ ಬಂಧುಗಳಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಇಲ್ಲಿ ಅನೇಕರು ಮಾಡಿರ್ತಕ್ಕಂಥ ಕಾರ್ಯ ಅದು ಏನಪ್ಪ ಅಂದರೆ ಶ್ಲಾಘನೀಯ ಅನ್ನುವಂಥ ಮಾತನ್ನು ಹೇಳುತ್ತಾ, ಮತ್ತೊಮ್ಮೆ ಅಪ್ಪಗಳವರು ಏನಪ್ಪ ಅಂದರೆ ಈ ಭಾಗದಲ್ಲಿ ಅವರು ಪ್ರತಿ ವರ್ಷವೂ ಕೂಡ ಏನಪ್ಪ ಅಂದರೆ ಒಂದೊಂದು ಗ್ರಾಮಕ್ಕೆ ಏನಪ್ಪ ಅಂದರೆ ತಮ್ಮ ಅಮೃತದ ಸುದೆಯನ್ನು ಹರಿಸಿ ಈ ಭಾಗದ ಜನರ ಮನಸ್ಸಿಗೆ ಏನಪ್ಪ ಅಂದರೆ ತಂಪನ್ನು ಎರಿಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನೀನುಲಿದ ಪಾದವನಿಟ್ಟ ಜಗವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು ಎನಗೆ. ಸರ್ವಪ್ರಥಮದಲ್ಲಿ ಎನ್ನಾರಾಧ್ಯ ಗುರುವರಯರನ್ನು ಭಕ್ತಿಯಿಂದ ಸ್ಮರಿಸಿ ಈ ನಾಡಿನ ಬಸವಾದಿ ಶಿವಶರಣರ ಪರಮ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿ, ನಡೆದಾಡೋ ದೇವರು, ಮಾತನಾಡುವ ದೇವರು, ಜಗವನ್ನು ಜ್ಞಾನದ ಮುಖೇನವಾಗಿ ಉದ್ಧಾರಗೈದಿರತಕ್ಕಂಥ ಸಿದ್ದೇಶ್ವರ ಪಂಗಳವರ ಪಾದ ಪದ್ಮಗಳಿಗೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸಿ, ಮಹಾಶಿವರಾತ್ರಿಯ ಪುಣ್ಯಮಯವಾಗಿರತಕ್ಕಂಥ ಈ ಸಮಯದಲ್ಲಿ 14 ದಿನಗಳ ಕಾಲ ನಿರಂತರವಾಗಿ ಆಧ್ಯಾತ್ಮಿಕದ ಅಮೃತದ ವಾಣಿಯನ್ನು ನೀಡಿರತಕ್ಕಂಥ ಪರಮ ಪೂಜ್ಯ ಶ್ರೀ ಅಮೃತಾನಂದ ಪರಮ ಪೂಜ್ಯರ ಪರಮ ಪಾವನ ಸನ್ನಿಧಾನಕ್ಕೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪರಮ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಶರಣೆಂದು, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ಎಲ್ಲ ಶರಣು ತಾಯಿ ತಂದೆಯರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ನಮಗೆಲ್ಲ ಭಾಳ ಪುಣ್ಯವಂತರ ನಾವು ಭಾವಿಸ್ಬೇಕಾಗ್ಯದ. ಇವತ್ತು ಎಂಥ ಪುಣ್ಯವಂತರು ನಾವೆಲ್ಲ ಅಂದ್ರೆ, ಆವಾಗ ದೇವರನ್ನು ವರಕರಣ ಮಾಡಬೇಕಾಗಿತ್ತಂದ್ರೆ, ದೇವರನ್ನು ಒಲಿಸ್ಕೋಬೇಕಾಗಿತ್ತಂದ್ರೆ, ದೇವರ ಆಶೀರ್ವಾದ ನಮಗೆ ಸಿಗಬೇಕಾಗಿತ್ತಂದ್ರೆ ತಪ ಮಾಡಬೇಕಾಗಿತ್ತು, ಅನುಷ್ಠಾನ ಮಾಡಬೇಕಾಗಿತ್ತು, ಭಾಳ ಕಷ್ಟ ಇತ್ತು. ಆದರೆ ಇವತ್ತಿನ ದಿನ ನಮಗೆ ಅಲ್ಪ ಆಯುಷ್ಯ ಅದು. ಆವಾಗ ಆಯುಷ್ಯ ಹೆಚ್ಚಿತ್ತು. 10 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಭಗವಂತನ ಭಕ್ತಿಗೆ ಪಾತ್ರರಾಗ್ತಿದ್ರು. ಆದರೆ ಅಲ್ಪ ಆಯುಷ್ಯ ಹೊಂದಿರತಕ್ಕಂಥ ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಆಶೀರ್ವಾದ ಆಗಬೇಕಾಗಿತ್ತಂದ್ರೆ, ಗುರುಕರುಣೆ ಆಗಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ.
ನಮ್ಗೆ ಯಾರಿಗೂ ತಪ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಜೀವನದ ಜಂಜಾಟದೊಳಗೆ ಬಿದ್ದುಬಿಟ್ಟಿದ್ದೀವಿ ನಾವು. ಹೊತ್ತು ಹೊಂಟಾಗಿನ ಹಿಡ್ಕೊಂಡು ಹೊತ್ತು ಮುನುಗೋ ಗಂಟ ಬರೀ ಗಳಿಸೋದಕ್ಕೆ ನಾವು ಬೆನ್ನು ಹತ್ತಿ ಬಿಟ್ಟಿದ್ದೀವಿ, ಸಂಪಾದಿಸೋದಕ್ಕೋಸ್ಕರವಾಗಿ ಬೆನ್ನು ಹತ್ತಿ ಬಿಟ್ಟಿದ್ದೀವಿ. ಆದರೆ ಈ ದೇವರ ನಾಮಸ್ಮರಣೆ ಯಾವಾಗ ಮಾಡಬೇಕು, ಗುರುಭಕ್ತಿ ಯಾವಾಗ ಮಾಡಬೇಕು, ದೇವರ ಆಶೀರ್ವಾದನ ಯಾವಾಗ ತಗೋಬೇಕು ಅನ್ನೋದು ನಮಗೆ ಯಾರಿಗೂ ಅರಿವಾಗಲಿಕ್ಕತ್ತಿಲ್ಲ. ಇವತ್ತು ಅಮೃತಾನಂದ ಪರಮ ಪೂಜ್ಯರ ಇಂಥ ಒಂದು ಅಮೃತದ ವಾಣಿಯನ್ನು ನೀವು ಕೇಳಲಿಕ್ಕೆ ಬಂದಿದ್ದೀರಿ. ಆಗಲೇ ಪರಮ ಪೂಜ್ಯರು ಹೇಳ್ದಂಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆದದ. ಮಹಾಕುಂಭಮೇಳದೊಳಗೆ ತ್ರಿವೇಣಿ ಸಂಗಮದೊಳಗೆ ನಾವೆಲ್ಲರೂ ಕೂಡ ಮಿಂದೆದ್ದು ಬಂದರೆ ಏನಾಗ್ತೈತಿ ಅಂತಂದ್ರೆ ನಾವೆಲ್ಲರೂ ಪುನೀತರಾಗ್ತೀವಿ ಅಂತ ಶಾಸ್ತ್ರ ಹೇಳ್ತದೆ. ಪ್ರಯಾಗ್ರಾಜ್ನಲ್ಲಿ ಏನು ಅಂಥ ವಿಶೇಷ ಅದಂತ ಕೇಳಿದ್ರೆ ಪುರಾಣದೊಳಗೆ ಶಾಸ್ತ್ರದೊಳಗೆ ಹೇಳ್ತದೆ, ಅಲ್ಲಿ ಅಮೃತದ ಹನಿಗಳು ಬಿದ್ದಾವು ಅಂತ ಹೇಳ್ತಾರೆ. ಪವಿತ್ರವಾಗಿರ್ತಕ್ಕಂಥ ಪ್ರಯಾಗರಾಜ್ನಲ್ಲಿ ಅಮೃತದ ಹನಿಗಳು ಬಿದ್ದಾವು. ಆ ಹನಿಗಳ ಬಿದ್ದಿರ್ತಕ್ಕಂಥ ತ್ರಿವೇಣಿ ಸಂಗಮದ ನೀರು ನಮ್ಮ ಮೈಗೆ ತಾಕ್ತಂದ್ರೆ ನಾವು ಪುನೀತರಾಗ್ತೀವಂತ ಜಗತ್ತು ತಿಳ್ಕೊಂಡದ ಶಾಸ್ತ್ರ ಹೇಳ್ಯದ. ಆದರೆ ಯಾರ್ಯಾರಿಗೆ ಹೋಗ್ಲಿಕ್ಕಾಗಿಲ್ಲಲ್ಲ, ಪ್ರಯಾಗರಾಜನ ಅಮೃತದ ಹನಿಗಳು ಯಾರ ಮೈಗೆ ತಾಕಿಲ್ಲಲ್ಲ, ಇವತ್ತು ನಿಮಗೆಲ್ಲರಿಗೂ ಹೇಳ್ತೀನಿ, ಸಿದ್ದೇಶ್ವರಪ್ಪಗಳವರ ವರಕರ್ಣ ಸಂಜಾತರಾಗಿರತಕ್ಕಂಥವರು ಪರಮಪೂಜ್ಯ ಅಮೃತಾನಂದ ಪರಮಪೂಜ್ಯರ ಪರಮ ವಾಣಿಗಳನ್ನು ನೀವು ಏನು ಕೇಳಿದ್ದೀರಲ್ಲ, ಅಮೃತಾನಂದ ಪರಮಪೂಜ್ಯರ ಅಮೃತದ ವಾಣಿ ನಿಮ್ಮ ಕಿವಿಗಳಿಗೆ ಬಿದ್ದಿದ್ದಾವಲ್ಲ, ನೀವೆಲ್ಲರೂ ಕೂಡ ಪುನೀತರಾಗಿದ್ದೀರಿ. ಇವತ್ತು ಇಂಥ ಭಗವಂತನ ಸೃಷ್ಟಿಯಲ್ಲಿ ನಿತ್ಯ ಬೀಸುವಂಥ ಗಾಳಿ, ನಿತ್ಯ ಉರಿಯುವಂಥ ಸೂರ್ಯ, ಬಿಡದೆ ಬೀಸುವಂಥ ಗಾಳಿ, ಎಲ್ಲೋ ಇರತಕ್ಕಂಥ ಸಮುದ್ರದ ನೀರನ್ನು ಮಳಿ ರೂಪದಾಗ ತಂದು ನನ್ನ ಮಣಿ ಬಾಗಲ ತನಕ ಭಗವಂತ ಹಾಕ್ತಾನಂತಂದ್ರೆ ನಮ್ಮ ಸ್ವಾರ್ಥ ಎಟ್ಟದ. ಒಂದು ಕಾಳು ಕೈ ಜಾರಿ ಭೂಮಿಗೆ ಬಿತ್ತಂದ್ರೆ ಎಂಥ ದೊಡ್ಡ ತೆನೆ ಆಗ್ತದೆ. ಆ ತೆನೆ ಮತ್ತೆ ಭೂಮಿ ಒಳಗೆ ಹಾಕಿದ್ರೆ ಚೀಲಗಟ್ಟಲೆ ಆಗ್ತದೆ. ಆದ್ರೆ ನಾವೆಲ್ಲ ಹೆಂಗೆ ಮಾಡ್ಲಿಕ್ಕತ್ತೀವಿ, ನಂದು 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 ಅನ್ನೋಂಥ ಸ್ವಾರ್ಥದೊಳಗೆ ನಾವು ಬದುಕಲಿಕ್ಕತ್ತಿದ್ದೀವಿ. ಪ್ರಕೃತಿ ಎಲ್ಲವೂ ಕೂಡ ನಮಗೆ ಕೊಟ್ಟಿದ್ದದ. ನಾವು ಪ್ರಕೃತಿಗೆ ಏನು ಕೊಟ್ಟೇವೆ ಅಂತ ಕೇಳಿದ್ರೆ ಬರೇ ಪ್ರಕೃತಿಯನ್ನು ಕೆಡಿಸುವಂಥದ್ದು ಮಾಡಿದ್ದೀವಿ. ಎಲ್ಲರೇ ಊರು ಹೊರಗೆ ಚಲೋ 4 ದೊಡ್ಡ ಗಿಡಗಳಿದ್ದು ಅಂದ್ರೆ ಅದನ್ನು ಕಡಿದು ನಮ್ಮ ಮನೆಗೆ ತೊಲಿರೇ ಮಾಡಿಸ್ತೀವಿ, ಬಾಗ್ಲಾರೇ ಮಾಡಿಸ್ತೀವಿ. ಎಲ್ಲೋ ಒಂದು ಚಲೋ ಕೆರೆ ಇತ್ತಂದ್ರೆ ಅದನ್ನು ಒತ್ತುವರಿ ಮಾಡಿ ಅಲ್ಲಿ ಮಣಿರೇ ಕಟ್ತೀವಿ, ಹೋಟೆಲರೇ ಕಟ್ತೀವಿ. ನಮ್ಮ ಶ್ರೀಮಂತಿಕೆ ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕತ್ತಿದ್ದೀವಿ, ಅದ್ರ ಪ್ರಕೃತಿಯನ್ನು ನಾಶ ಮಾಡ್ಲಿಕ್ಕತ್ತಿದ್ದೀವಿ. ಭಗವಂತ ನಮಗೆಲ್ಲವೂ ಕೊಟ್ಟಿದ್ದಾನ, ಅದನ್ನು ನಾವು ಮರೆತು ಬದುಕಲಿಕ್ಕತ್ತಿದ್ದೀವಿ. ನಿಮ್ಮೆಲ್ಲರಿಗೆ ಹೇಳುವಂಥದ್ದು ಭಗವಂತನ ಸನ್ನಿಧಾನದೊಳಗೆ ಶಿವರಾತ್ರಿ ಇಂಥ ಶುಭ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಅರಿವು ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಾವು ತಿಳಿಬೇಕಾಗಿತ್ತಂದ್ರೆ ನಾವು ಸಾಯಂಕಾಲ ಊಟ ಮಾಡ್ತಿರ್ತೀವಿ. ಊಟ ಮಾಡುವಂಥ ಸಂದರ್ಭದೊಳಗೆ ಭಗವಂತ ಇದು ನಿನ್ನಿಂದ ಅಂತ ತಿಳ್ಕೊಂಡು ಒಂದು ತುತ್ತು ಬಾಯಾಗ ಹಾಕೋರಿ, ಸಾಕಷ್ಟ. ನೀವೇನೂ ಕೊಡೋಕ್ಕಾಗಂಗಿಲ್ಲ. ಭಗವಂತ ಇದೆಲ್ಲವೂ ಕೂಡ ಗಳಿಸಿದ್ದೀವಿ, ಇದು ನಿನ್ನಿಂದ ಅಂತ ತಿಳ್ಕೊಂಡು ಅನುಭವಿಸ್ರಿ. ಏನು ಬಂದು ಭಗವಂತ ಕಸಗೊಳಂಗಿಲ್ಲ. ನೀವು ಮನ್ಯಾಗ ಒಳಗೆ ಕುಂತೀರಿ, ಯಾರೋ ಹೊರಗೆ ಹಾದು ಹೋಗ್ತಿರ್ತಾರೆ, ಬರ್ರಿ ಊಟ ಮಾಡೋಣ ಅಂತೀರಿ. ನೀವೇನು ಕರೆದು ತಾಟ್ ಹಚ್ಚಿ ಕುಂಡ್ರಿಸಿ ಊಟಕ್ಕೆ ಹಾಕಂಗಿಲ್ಲ, ಹೌದಲ್ಲ? ಹಂಗೆ ನಾವು ಬದುಕುವಂಥ ಜೀವನದೊಳಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಐಶ್ವರ್ಯದೊಳಗೆ, ಭಗವಂತ ಕೊಟ್ಟಿರ್ತಕ್ಕಂಥ ಈ ಬದುಕಿನೊಳಗೆ ಇದು ನಿನ್ನಿಂದ ಅಂತ ತಿಳ್ಕೊಂಡು ನಾವು ಬದುಕಿದ್ರೆ ಭಗವಂತನ ಭಕ್ತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತೀವಿ ಅಂತ ಭಾವಿಸ್ಬೇಕಾಗ್ಯದ. ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಪರಮ ಪೂಜ್ಯರ ಅಮೃತದ ವಾಣಿಯನ್ನು ಕೇಳಬೇಕಂತೇಳಿ ಬೆಳಗ್ಗೆನೇ ಎದ್ದು ಜಳಕ ಮಾಡ್ಕೊಂಡು
ಎಲ್ಲ ನಮ್ಮ ಹಿರಿಯರ ತಲೆ ಮ್ಯಾಗ ಟಪ್ಪಿಗೆ ಹಾಕ್ಕೊಂಡು ತಾಯಂದಿರೆಲ್ಲರೂ ಶರ್ಗ ಹಚ್ಕೊಂಡು ಇದು ಬಂದಿರತಕ್ಕಂಥದ್ದನ್ನು ನೋಡಿದಾಗ ಎಷ್ಟು ಆನಂದ ಆಗ್ತದಂದ್ರೆ, ಭಾರತದ ಪರಂಪರೆ ಐತಿ, ಆಧ್ಯಾತ್ಮಿಕದ ಶಕ್ತಿಯ ತಳಹದಿಯನ್ನು ಹೊಂದಿರತಕ್ಕಂಥ ಭಾರತಕ್ಕೆ ಜಗತ್ತಿನ ಮಟ್ಟದೊಳಗೆ ಗೌರವ ಕೊಡ್ತಾರೆ, ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ಯಾತಕ್ಕಾಗಿತ್ತಂದ್ರೆ ಆ ಸಂಸ್ಕಾರದಿಂದಾಗಿ. ಆ ಸಂಸ್ಕಾರ ಎಲ್ಲಿ ಇವತ್ತು ಕಾಣ್ಲಿಕ್ಕತ್ತದಂದ್ರೆ ಈ ಕಡ್ಲೇವಾಡ ಗ್ರಾಮದೊಳಗೆ ಭಾಳ ಅದ್ಭುತವಾಗಿ ಕಾಣ್ಲಿಕ್ಕತ್ತದ. ಎಲ್ಲ ತಾಯಂದಿರು ಕೂಡ ಇವತ್ತು ತಾಯಂದಿರನ್ನು ನೋಡಿದಾಗ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ನೋಡ್ದಂಗೆ ಆಗ್ತದೆ. ಇಂಥ ತಾಯಂದಿರು ಭಾರತ ದೇಶದ ಸನಾತನ ಧರ್ಮದ ಶಕ್ತಿ ಉಳಿಬೇಕಾಗಿತ್ತಂದ್ರೆ, ಆಧ್ಯಾತ್ಮಿಕದ ಅರಿವು ನಮಗೆಲ್ಲರಿಗೂ ಕೂಡ ಬರಬೇಕಾಗಿತ್ತಂದ್ರೆ ತಾಯಂದಿರ ಪಾತ್ರ ಭಾಳ ದೊಡ್ಡದಿರ್ತದೆ. ಯಾಕಂದ್ರೆ ನಮ್ಮ ಅಪ್ಪಗಳೆಲ್ಲ ಭಾಳ ಬ್ಯುಸಿ ಇರ್ತಾರೆ. ಬೆಳಗ್ಗೆ ಮನೆ ಬಿಟ್ರಂದ್ರೆ ಅವ್ರ ಕೆಲಸಗಳು ಹಂಗೆ ಇರ್ತಾವೆ. ಸಾಯಂಕಾಲ ಮನೆಗೆ ಬರೋ ಗಂಟ ಒಂದಿಷ್ಟು ಮಂದಿ ಸೀದಾ ಅವ್ರವ್ರ ಮನೆಗೆ ಬರ್ತಾರೆ. ಒಂದಿಷ್ಟು ಮಂದಿ 20 ಫೂಟ್ ರೋಡ್ ಇರ್ತದೆ, ಹಿಡಿಸ್ಲಾರಂಗೆ ಬರ್ತಿರ್ತಾರೆ ಅಪ್ಪಗಳು. ಯಾಕಂದ್ರೆ ಒಳಗೆ ಅಂಥ ಶಕ್ತಿ ಹೋಗಿರ್ತದೆ ಅವರಿಗೆ. ಆದರೆ ತಾಯಂದ್ರೆ ಹಂಗಲ್ಲ. ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವಂಥದ್ದು, ಮನೆಯ ಸಂಸಾರನ ಕಟ್ಟಿ ಬೆಳೆಸುವಂಥದ್ದು ತಾಯಂದಿರ ಕೈ ಒಳಗಿರ್ತದೆ. ತಾಯಂದಿರೆಲ್ಲರೂ ಕೂಡ ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ರಿ. ಸಂಸ್ಕಾರ ಕೊಟ್ಟಿದ್ದೇ ಕರೆ ಆಗಿತ್ತಂದ್ರೆ ನಿಮ್ಮ ಮಕ್ಕಳು ಎಂದೂ ತಪ್ಪು ಮಾಡಂಗಿಲ್ಲ, ಎಂದೂ ಕೊಲೆಗಡಕರಾಗಂಗಿಲ್ಲ, ಎಂದೂ ಕಳ್ಳತನ ಮಾಡಂಗಿಲ್ಲ. ಆಗ ನಮ್ಮ ತಾಯಂದಿರು ಎಲ್ಲರೂ ಕೂಡ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋಣ. ಎಂಥ ಸಂಸ್ಕಾರ ಕೊಡಬೇಕು, ಸಂಸ್ಕಾರ ಕೊಡದೇ ಇರತಕ್ಕಂಥ ಮಕ್ಕಳ ಸ್ಥಿತಿ ಏನಾಗ್ತದಂತ ಒಂದು ಸಣ್ಣ ಕಥೆಯನ್ನು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಒಬ್ಬ ಕಳ್ಳಿದ್ದ ಅಂತ, ಅಪರಾಧಿ ಇದ್ದ, ಕಳ್ಳಿದ್ದ, ದರೋಡೆಕೋರರಿದ್ದ. ಅವನು ಮಾಡಿರ್ತಕ್ಕಂಥ ಕಳ್ಳತನದ ಕರ್ಮ ಅವನಿಗೆ ಬಿಡಂಗಿಲ್ಲದು. ಯಾರ ತಪ್ಪು ಮಾಡಿದಂದ್ರೆ ಮಾಡಿದ್ದನ್ನೋ ಮಾರಾಯ ಅನ್ನೋಂಥ ಕಾಲು ಇವತ್ತೈತಿ. ಕಳ್ಳತನ ಮಾಡಿದ್ದ, ಕೊಲೆ ಮಾಡಿದ್ದ, ದರೋಡೆ ಮಾಡಿದ್ದ, ವಂಚನೆ ಮಾಡಿದ್ದ, ಎಲ್ಲ ಮಾಡಿದ್ದ. ಕೊನೆಗಾಲಕ್ಕೆ ಪೊಲೀಸರ ಕೈಯಾಗ ಸಿಕ್ಕಂಡ್ಬಿಟ್ಟ. ಪೊಲೀಸರು ಕರ್ಕೊಂಡು ಬಂದು ಅವರು ಏನು ಮಾಡ್ಬೇಕೆಲ್ಲ ಮಾಡಿದ್ರು. ಅವಾಗ ಬಾಯಿ ಬಿಡ್ತಾನವ, ನಾ ಎಲ್ಲ ಮಾಡೀನ್ರಿ, ನನಗೆ ಹೊಡಿಬೇಡ್ರಿ, ನನಗೆ ಹಂಗೆ ಮಾಡಬೇಡ್ರಿ ಅಂತ ಒಪ್ಕೊಂಡು ಬಿಟ್ಟವ. ಯಾಕಂದ್ರೆ ಎಲ್ಲಿ ಸುಮ್ಮನೆ ಬ್ಯಾಣಿ ತಿನ್ನೋದಂತ ಒಪ್ಕೊಂಡು ಬಿಟ್ಟ. ಅವನನ್ನು ಒಯ್ದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಎಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದಾಗ ಅವನ ಅಪರಾಧಿ ಅಂತ ಸಾಬೀತಾಯ್ತು ಕೋರ್ಟ್ನಿಂದ. ಅವಾಗ ಕೋರ್ಟ್ ಜಡ್ಜ್ ಒಂದು ತೀರ್ಮಾನ ಮಾಡ್ತಾರೆ, ಇವನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಗಿದೆ ಅಂತ ಹೇಳಿಬಿಡ್ತಾರೆ. ಅವಾಗ ಆ ವ್ಯಕ್ತಿನ ಹೋಗಿ ಕಾರ್ಯಾಗಾರದಾಗ ಹಾಕಿರ್ತಾರೆ. ಇನ್ನು 4-6 ದಿವಸದೊಳಗೆ ಅವನಿಗೆ ಗಲ್ಲಿಗೆ ಹಾಕೋದಿರ್ತದೆ. ಅವಾಗ ಒಂದು ಕೋಟಿನೊಂದು ವಾಡಿಗೆ ಇರ್ತದೆ. ಏನು ವಾಡಿಗೆ ಅಂತಂದ್ರೆ, ನಿನ್ನ ಕೊನೆ ಆಶೆ ಏನಾರು ಇದ್ರೆ ಹೇಳಪ್ಪ, ನಿನಗೆ 5-6 ದಿವಸದೊಳಗೆ ಗಲ್ಲಿಗೆ ಹಾಕೋರು ಇದ್ದೀವಿ ಅಂತ ಕೋರ್ಟ್ದವ್ರು ಕೇಳ್ತಾರೆ. ಅವಾಗ ಅಪರಾಧಿ ಕಳ್ತನ ಮಾಡಿರ್ತಕ್ಕಂಥವ್ನು ಹೇಳ್ತಾನೆ, ನನ್ನ ಕೊನೆ ಆಸೆ ಏನೂ ಇಲ್ಲರಿ, ಒಂದು ಸಲ ನನ್ನ ಹೆತ್ತ ತಾಯಿನ ಮುಂದೆ ಕರ್ಕೊಂಡು ಬರ್ರಿ ಅಂತ ಹೇಳ್ತಾನೆ. ಅವಾಗ ಕೋರ್ಟಿನವರೆಲ್ಲರೂ ಹೋಗಿ ತಾಯಿನ ಹುಡ್ಕೊಂಡು ಕರ್ಕೊಂಡು ಬರ್ತಾರೆ. ಒಂದು ಕುರ್ಚಿ ಮ್ಯಾಗ ತಾಯಿನ ಕೂಡಿಸಿರ್ತಾರೆ, ಒಂದು ಕುರ್ಚಿ ಮ್ಯಾಗ ಅಪರಾಧಿನ ಕೂಡಿಸಿರ್ತಾರೆ. ಅವಾಗ ತಾಯಿ ಅಂತಾಳೆ, ನೀನು ಕಳ್ಳತನ ಮಾಡಿದೋರಿಂದ, ನೀನು ಕೊಲೆ ಮಾಡಿದೋರಿಂದ ನನ್ನ ಸಮಾಜದೊಳಗೆ ತಲೆ ಎತ್ತಿ ಬದುಕಾಗಕತ್ತಿಲ್ಲಪ್ಪ. ನೀ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನನ್ನ ಮನಸ್ಸಿಗೆ ಭಾಳ ಮುಜುಗರ ಆಗ್ಲಿಕ್ಕತ್ತದಪ್ಪ ಅಂತ ತಾಯಿ ಅಳ್ತಿರ್ತಾಳೆ, ನೋವು ಪಡ್ತಿರ್ತಾಳೆ. ಅವಾಗ ಅಪರಾಧಿ ಹೇಳ್ತಾನೆ, ಯವ್ವ ನೀ ಏನು ದುಃಖಿಸ್ಬೇಡ ಅಂತಾನೆ. ತಾಯಿ ಅಂತಾಳೆ, ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲುಬಿ ದೊಡ್ಡವನನ್ನಾಗಿ ಮಾಡಿದ್ದೀನಿ. 5-6 ದಿವಸದೊಳಗೆ ಗಲ್ಲಿಗೆ ಹಾಕೋರಿದ್ದಾರೆ. ಇಂಥ ಸಾಯುವಂಥ ಸಂದರ್ಭದೊಳಗೆ ನನಗೆ ಕರೆಸಿ ಮತ್ತ್ಯಾಕೆ ನನಗೆ ನೋವು ಕೊಡ್ಲಿಕ್ಕತ್ತಿಯಪ್ಪ, ನೀನು ಹಂಗೆ ಸತ್ತಿದ್ದಂದ್ರೆ ಇನ್ನೊಂದಿಷ್ಟು ನೋವು ಕಡಿಮೆ ಆಗ್ತಿತ್ತು ಅಂತ ತಾಯಿ ಹೇಳ್ತಾಳೆ. ಅವಾಗ ಅಪರಾಧಿ ಹೇಳ್ತಾನಂತ, ಯವ್ವ ಇಡೀ ಸಮಾಜಕ್ಕೆ ತಿಳಿಬೇಕಾಗ್ಯದ ನಾನು ಅಪರಾಧಿ ಅದೀನಿ, ಸಮಾಜದೊಳಗೆ ಕೆಟ್ಟ ಅನ್ನುವಂಥ ಪಟ್ಟ ನಾನು ಹಣಿಗೆ ಕಟ್ಕೊಂಡು ಬಿಟ್ಟೀನಿ, ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಸಮಾಜಕ್ಕೆ ತಿಳಿಬೇಕಾಗ್ಯದವ, ಅದಕ್ಕಾಗಿ ನಿನಗೆ ಕರ್ಸೀನಿ ಅಂತ ಆ ಮಗ ಹೇಳ್ತಾನೆ. ಅವಾಗ ತಾಯಿ ಕೇಳ್ತಾಳೆ, ಏನಪ್ಪ ಕಾರಣ ಇದಕ್ಕೆಲ್ಲ ಅಂತ ಕೇಳಿದಾಗ ಅವ ಹೇಳ್ತಾನೆ, ಯವ್ವ ಇದಕ್ಕೆಲ್ಲ ಕಾರಣ ನೀನ ಅದಿ ನೋಡು ಅಂತ ಹೇಳಿಬಿಟ್ಟು. ಅವಾಗ ಹೆತ್ತ ಕರಳು ಚುರ್ರಂತ
ಹೆತ್ತು ಹೊತ್ತು ಸಾಕಿ ಸಲುವಿ ದೊಡ್ಡವನನ್ನಾಗಿ ಮಾಡಿ ಮಗುವಿಗೆ ಒಂದು ಜನ್ಮ ಕೊಡಬೇಕಾಗಿತ್ತಂದ್ರೆ ತಾಯಿ ಕಷ್ಟ ಅದು ಯಾರಿಗೂ ಗೊತ್ತಿರಂಗಿಲ್ಲ. ತಾಯಿ ಇಂಥ ಮಾತು ತನ್ನ ಕಿವಿಗೆ ಬಿದ್ದಾಗ ಭಾಳ ನೋವಾಗ್ತದೆ. ಇವಾಗ ತಾಯಿ ಕೇಳ್ತಾಳೆ, ಹೆಂಗಪ್ಪ ನಾನು ಕಾರಣ ಅಂತ ಕೇಳಿದಾಗ ಒಂದು ಸಣ್ಣ ಸನ್ನಿವೇಶವನ್ನು ನೆನಪು ಮಾಡ್ತಾನೆ ಆ ಅಪರಾಧಿ, ಆ ಮಗ. ಎಂಥ ಸನ್ನಿವೇಶ ಅಂತಂದ್ರೆ, ನಾನೊಂದು 5-6 ವರ್ಷದ ಬಾಲಕಿದ್ದೆ. ಹಿಪ್ಪರಿಗೆ ಅಂತ ಒಂದು ಸಂತಿ ಒಳಗೆ ನಿನ್ನ ಕಿರುಬಾರಲ್ಲಿ ಹಿಡ್ಕೊಂಡು ಸಂತಿ ಒಳಗೆ ನಿನ್ನ ಜೊತೆಗೆ ನಾನು ಬರ್ತಿದ್ದೆ. ನನ್ನ ಹೊಟ್ಟೆ ಭಾಳ ಹಸ್ದಿತ್ತು. ನನಗೊಂದು ಹಣ್ಣು ಕೊಡಿಸು, ನನಗೆ ಬಜಿ ಕೊಡಿಸು, ನನಗೆ ಅದು ಕೊಡಿಸು, ಇದು ಕೊಡಿಸು ಅಂತ ಗೋಗರದ ಕೇಳ್ತಿದ್ದೆ. ನನ್ನ ಹಸುವಿನ ನೋವು ನಿನಗೆ ಅವಾಗ ಕೇಳಿಸ್ಲಿಲ್ಲವ. ನೀನು ಮುಂದೆ ಹೊಂಟಿದ್ದಿ. ನಿನ್ನ ಕೈ ಕಸರ್ಕೊಂಡು ಭಾಗವಾನ್ರ ಬುಟ್ಟಿ ಒಳಗಿಂದೊಂದು ಹಣ್ಣನ್ನು ನಾನು ತುಡುಗು ಮಾಡಿ ತಗೊಂಡು ಮನೆಗೆ ಓಡಿ 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 ಬಂದೆ. ನೀ ಹಣ ಕೊಡಿಸಂದ್ರೆ ನಾನು ಕೊಡಿಸ್ಲಿಲ್ಲಲ್ಲ, ಇಲ್ಲಿ ನೋಡಿಲಿ ನಾ ಹಣ ತಗೊಂಡು ಬಂದೇನಿ ಅಂತ ನಾನು ನಿನಗೆ ತೋರಿಸ್ದೆ. ಅವಾಗ ನೀನೇನು ಹೇಳ್ದೆವ, ಮಗನ ತರದ ತಂದು ಯಾಕೆ ತರಕ್ಕೆ ಹೋಗಿದ್ದಿ, ಇನ್ನೊಂದು ತಂದ್ರೆ ನನಗೂ ಆಗ್ತಿತ್ತಿಲ್ಲ ಅಂತ ನೀ ಅವತ್ತು ಹೇಳ್ದಿ. ಮಗನ ನೀನು ಮಾಡಿದ್ದು ತಪ್ಪದ, ತುಡುಗು ಮಾಡಬಾರ್ದಾಗಿತ್ತು, ಹಣ್ಣು ಕದಿಬಾರ್ದಾಗಿತ್ತು ಅಂಥೇಳಿ ಅವಾಗ ನಾನು ಮಾಡಿರೋ ಒಂದು ಸಣ್ಣ ಹಣ್ಣಿನ ತುಡುಗನ್ನು ನೀನು ಗಮನಿಸಿ ನನ್ನ ಕಿವಿ ಹಿಡಿದು ಗೆಬ್ಬಿಗೆ ಹೊಡೆದು ನನಗೆ ನೀನು ಬುದ್ಧಿ ಕಲಿಸಿದ್ದೆತ್ತಂದ್ರೆ ಇವತ್ತು ನನ್ನ ಕೊರಳಿಗೆ ನೇನು ಹಗ್ಗಾನೂ ಬರ್ತಿರ್ಲಿಕ್ಕಿಲ್ಲ, ಇಡೀ ಸಮಾಜ ನನ್ನ ಕೆಟ್ಟವಣ್ಣು ಅಂತ ಪಟ್ಟಾನೂ ಕಟ್ತಿರ್ಲಿಕ್ಕಿಲ್ಲವ ಅಂತ ಒಂದು ಕಳ್ಳನ ಕಥೆನ ಪ್ರೇರಣೆವಾಗಿ ತಗೋತೀವಿ. ಯಾಕೆ ಈ ಕಳ್ಳನ ಸನ್ನಿವೇಶ ನಾನು ಹೇಳೋದತ್ತಂದ್ರೆ, ಮಕ್ಕಳು ಸಣ್ಣವರಿದ್ದಾಗ ತಪ್ಪು ಮಾಡ್ತಾವೆ, ಸಣ್ಣವ್ರದಾರ ಬಿಡ್ರಿ ಅಂತ ನೀವು ಬಿಟ್ಕೋತ ಹೋದ್ರಿ ಅಂದ್ರೆ ಆ ಸಣ್ಣ ತಪ್ಪುಗಳು ಬರಬರ್ತ ದೊಡ್ಡವು ಆಗ್ತಾವೆ. ದೊಡ್ಡ ಆದಂಗೆ ಕೊಲೆಗಡಕರಾಗ್ತಾರೆ, ಸಮಾಜದೊಳಗೆ ಕೆಟ್ಟವ್ರಾಗ್ತಾರೆ. ಇವತ್ತಿನ ದಿನ ಇಂಥ ಆಧ್ಯಾತ್ಮಿಕವಾಗಿರತಕ್ಕಂಥ ಸತ್ಸಂಗದೊಳಗೆ ನೀವೇನು ಬಂದಿದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ಉತ್ತಮವಾಗಿರತಕ್ಕಂಥ ಸಂಸ್ಕಾರವನ್ನು ತಿಳಿಸಿಕೊಡುವಂಥ ವೇದಿಕೆಯನ್ನು ಈ ಕಡ್ಲೆವಾಡದ ಭಕ್ತ ಸಮೂಹ ಆಯೋಜನೆ ಮಾಡಿಕೊಟ್ಟಿದೆ. ಅವರಿಗೆ ಜೋರಾಗಿ ಅಭಿನಂದನೆಯನ್ನು ಸಲ್ಲಿಸೋದರ ಮುಖಾಂತರವಾಗಿ ಅಭಿನಂದಿಸುತ್ತಾ, ಇವತ್ತು ಆಧ್ಯಾತ್ಮಿಕದ ಶಕ್ತಿಯನ್ನು ಇಡೀ ಜಗತ್ತಿನ ಉದ್ದಗಲಕ್ಕೂ ಕೂಡ ಸಾರಿರ್ತಕ್ಕಂಥವರು, ಶರಣರಂದರ ಹೆಂಗೆ ಇರಬೇಕಂತೇಳಿ ಎಲ್ಲ ಶರಣರಿಗೆ ಕಲಿಸಿಕೊಟ್ಟಿರ್ತಕ್ಕಂಥವರು, ಸನಾತನ ಧರ್ಮದ ಶಕ್ತಿಯನ್ನು ಜಗತ್ತಿಗೆ ಅರಿವು ಮಾಡಿಕೊಟ್ಟಿರ್ತಕ್ಕಂಥವರು, ಅವ್ರ ಹತ್ರ ಎಲ್ಲವೂ ಇದ್ದರೂ ಕೂಡ ಇಲ್ಲದಂಗೆ ಬದುಕಿರತಕ್ಕಂಥವರು, ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿ ಜಗತ್ತನ್ನು ಗೆದ್ದಿರತಕ್ಕಂಥ ಸಿದ್ದೇಶ್ವರಪ್ಪಗಳ ಆಶೀರ್ವಾದ ನಿಮಗೆಲ್ಲರಿಗೂ ಕೂಡ ಅಮೃತಾನಂದ ಪರಮ ಪೂಜ್ಯರ ಮುಖಾಂತರವಾಗಿ ನಿಮಗೆ ದೊರೆಯಲಿಕ್ಕತ್ತಿದ್ದ. ನೀವೆಲ್ಲರೂ ಕೂಡ ಪುಣ್ಯವಂತರಂತ ನಾನು ಭಕ್ತಿಯಿಂದ ಭಾವಿಸಿ ಇವತ್ತು ಇಂಥ ಒಂದು ಶುಭ ಸಂದರ್ಭದೊಳಗೆ, ಇವತ್ತು ಶಿವರಾತ್ರಿಯ ದಿನ ಕೈಲಾಸದ ಬಾಗಿಲು ಕುಲ್ಲ ಇರ್ತೈತಿ. ಏನೇನು ಬೇಡ್ಕೊಳ್ಳೋರದೇರಿ ಬೇಡ್ಕೊಂಡು ಬಿಡ್ರಿ. ಹಾಗತ್ತಂದ್ರೆ ಶಿವರಾತ್ರಿ ಒಳಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಕೈಲಾಸದೊಳಗೆ ಕಾಯ್ತಿರ್ತಾನೆ ಪರಮಾತ್ಮ. ನಮ್ಮ ತನು ಮನದ ಭಕ್ತಿಯ ಸೇವೆಯನ್ನು ಮಾಡಿ ಭಗವಂತನ ಭಕ್ತಿಯಿಂದ ಭಜಿಸಿದ್ದೇ ಆಗಿತ್ತಂದ್ರೆ ಆಶೀರ್ವಾದ ಸರ್ವರಿಗೂ ಕೂಡ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ, ಇವತ್ತು ಇಂಥ ಆಧ್ಯಾತ್ಮಿಕದ ಪ್ರವಚನದ ಭವ್ಯ ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರನ್ನ ಉದ್ಧಾರಗೈದಿರ್ತಕ್ಕಂಥ ಪರಮ ಪೂಜ್ಯರೆಲ್ಲರಿಗೂ ಕೂಡ ಭಕ್ತಿಯ ಶರಣುಗಳನ್ನು ಹೇಳಿ, ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮದು ಪೂರ್ವದ ಜನ್ಮದ ಪುಣ್ಯದ ಫಲ ಅಂತ ಭಾವಿಸಿದ್ದೀವಿ. ಇಂಥ ಒಂದು ವೇದಿಕೆ ಮ್ಯಾಗ ಕುಳ್ರೋದೇ ಒಂದು ಸೌಭಾಗ್ಯ. ಅದರ ಜೊತೆಗೆ ಪರಮ ಪೂಜ್ಯರ ಜೊತೆಗೆ ನಿಮಗೂ ಹೇಳುವಂಥ ಸೌಭಾಗ್ಯ ನಮಗೆ ಸಿಕ್ಕದಂದ್ರೆ ಇದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸಿ ಇಲ್ಲಿ ಕೂಡಿರ್ತಕ್ಕಂಥ ಆ ಸರ್ವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಆರೆಯದ್ದು ಗುರುದೇವರನ್ನೇ ಹತ್ತಾರೆಯದ್ದು ಗುರುದೇವರನ್ನೇ ನಿತ್ಯ ನಿರುಪಮ ಜ್ಞಾನಿಗೆ ಶರಣು ಬನ್ನಿ ಹೊತ್ತಾರೆಯದ್ದು ಗುರುದೇವರನ್ನೇ ಕರುಣಾ ಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ ಕರುಣಾ ಸಾಗರವೆನ್ನಿ ಕರ್ಮಯೋಗಿಯು ಎನ್ನಿ ನಿರಾಭಾರಿ ಚರಜಂಗಮ ಮೂರುತಿಯನ್ನಿ
ನಿರಾಭಾರಿ ಚರಜಂಗಮ ಮೂರುತಿಯನ್ನಿ ಸರಳ ಸಜ್ಜನಕೆಯಲಿ ಬಸವನ ಹೋಲುವ ಸರಳ ಸಜ್ಜನಕೆಯಲಿ ಬಸವನ ಹೋಲುವ ಧರೆಯೋಳು ನಡೆದಾಡುವ ದೇವರನ್ನಿ ಹೊತ್ತಾರೆಯದ್ದು ಗುರುದೇವರನ್ನಿ ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ ವಿಶ್ವ ಸಂತರು ಎನ್ನಿ ಶಾಂತಿ ದೂತರು ಎನ್ನಿ ಭಕ್ತಿ ಜ್ಞಾನ ವೈರಾಗ್ಯದ ಸಾಗರವೆನ್ನಿ ಬತ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ ಬತ್ತಿದ ಹೃದಯಕ್ಕೆ ಭಕ್ತಿ ರಸವನ್ನು ಉಣಿಸಿ ಜ್ಞಾನ ಜ್ಯೋತಿ ಬೆಳಗಿಸಿದ ಭಾಸ್ಕರರೆನ್ನಿ ಹೊತ್ತಾರೆಯದ್ದು ಗುರುದೇವರೆನ್ನಿ ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ ಸೃಷ್ಟಿ ಪೂಜಕರೆನ್ನಿ ಸಮಷ್ಟಿಗೆ ಪೂಜರೆನ್ನಿ ಮಠಪೀಠ ಬಯಸಾದ ಶ್ರೇಷ್ಠರೆನ್ನಿ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ನುಡಿದಂತೆ ನಡೆಯುವ ನಡೆದಂತೆ ನುಡಿಯುವ ಪೊಡವಿಗೆ ಒಡೆಯ ಗುರು ಸಿದ್ಧೇಶ್ವರರೆನ್ನಿ ಹೊತ್ತಾರೆಯದ್ದು ಗುರುದೇವರೆನ್ನಿ ಹೊತ್ತಾರೆಯದ್ದು ಗುರುದೇವರೆನ್ನಿ ಹೊತ್ತಾರೆಯದ್ದು ಗುರುದೇವರೆನ್ನಿ. ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಎಲ್ಲ ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಹಾಶಿವರಾತ್ರಿ, ಇದೊಂದು ಮಹಾಪರ್ವ. ಇಂಥ ಮಹಾಶಿವರಾತ್ರಿಯ ದಿವಸ ನಾವೆಲ್ಲರೂ ಬೆಳಗ್ಗೆ ಇಲ್ಲೆಲ್ಲರೂ ಕುಳಿತುಕೊಂಡಿದ್ದೀವಿ. ಈಗಾಗಲೇ ಇನ್ನೊಂದು ಸ್ವಲ್ಪ ಸಮಯ ಆದ್ರೆ 3 ತಾಸದ ಸಮೀಪ ಬಂದದ. ಇಷ್ಟೊತ್ತನ ನಾವೆಲ್ಲರೂ ಕುಳಿತಿದ್ದೀವಿ. ಇದನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತದಂದ್ರೆ, ಮಲ್ಲಿಕಾರ್ಜುನಪ್ಪಗಳು, ವೇದಾಂತ ಕೇಸರಿ ಮಲ್ಲಿಕಾರ್ಜುನಪ್ಪಗಳು ತಮ್ಮ ಜೀವನದ ತುಂಬ ಜ್ಞಾನವನ್ನು ನೀಡಿದರು. ಎಲ್ಲೆಲ್ಲಿ ಹೋದರೂ ಅಲ್ಲಿ ಜಪಯೋಗವನ್ನು ಮಾಡಿಸಿದರು. ಅವರು ಹೋದರು. ಆ ಬಳಿಕ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಗಳವರು ತಮ್ಮ ಜೀವನದ ತುಂಬ ಪ್ರವಚನದ ಮುಖಾಂತರ ಜ್ಞಾನದ ಮಳೆಯನ್ನು ಗರಿದರು. ಅದು ಅವರ ಜೀವನದ ಇರುವವರೆಗೆ ಎಲ್ಲ ನಡೆಯಿತು. ಇನ್ನೇನು ಮುಂದೆ ಹೇಗೆ ಅಂತನ್ನುವಾಗ ಈ ಕಡಲೆವಾಡಿ ಮತ್ತು ಈ ಸುತ್ತಮುತ್ತಲಿನ ಎಲ್ಲ ಊರುಗಳ ಭಕ್ತರು ನಾವೆಲ್ಲ ಇಲ್ಲಿ ಏನು ಸೇರೇವೆಲ್ಲ, ಇದನ್ನು ನೋಡಿದರೆ ಏನು ಅನ್ನಿಸ್ತದೆ ಅಂದ್ರೆ, ಆ ಮಲ್ಲಿಕಾರ್ಜುನಪ್ಪಗಳದು ಸಿದ್ದೇಶ್ವರಪ್ಪಗಳವರ ತಪಸ್ಸ ಅದು ನಿಲ್ಲುವುದಿಲ್ಲ, ನಿರಂತರವಾಗಿ ಮುಂದುವರಿತದ ಅಂತ. ಅದು ನಿರಂತರವಾಗಿ ಮುಂದುವರಿತದೆ. ಭಾರತ ದೇಶನೇ ಹಾಗಿರೋದು ನೋಡ್ರಿ. ಈಗ ಇಲ್ಲಿ ನಾವು ಒಂದು 5-6-7 ಜನ ಸ್ವಾಮಿಗಳು ಬರ್ತಾರಂತಂದ್ರೆ, ತಾವು ಬೆಳಗ್ಗೆ ಇಷ್ಟು ಜನ ಎಲ್ಲರೂ ಕೂಡಿದ್ದೀರಿ. ಈಗಾಗಲೇ ಪೂಜ್ಯರು ಹೇಳಿದಂಗೆ ಟೊಪ್ಪಿಗೆ ಹಾಕ್ಕೊಂಡು ಬಂದಾರ, ಎಲ್ಲರೂ ಬಿಳಿ ವಸ್ತ್ರಗಳನ್ನು ತೊಟ್ಟುಕೊಂಡು ಬಂದಾರ. ತಾಯಂದಿರು ನೀವೆಲ್ಲರೂ ಎಷ್ಟು ಶಿಸ್ತಾಗಿ ಬಂದಿದ್ದೀರಿ. ಇದು ನೋಡಿದಾಗ ಎಲ್ಲೋ ಕೆಲವು ಮಾಧ್ಯಮಗಳಲ್ಲಿ ಭಾರತ ಎಲ್ಲ ಕೆಟ್ಟದ, ಭಾರತ ಎಲ್ಲ ಹಾಳಾಗಿ ಹೊಂಟೈತಿ, ಇಲ್ಲಿ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ಇನ್ನು ಭಾರತ ಉಳಿಯುವುದಿಲ್ಲ ಅಂತ ಯಾರು ಟಿ ವಿಯಾಗೋ ಎಲ್ಲೋ ಕುಳಿತು ಹೇಳ್ತಿರ್ತಾರಲ್ಲ, ಅವರಿಗೆ ನಮ್ಮ ದೇಶದಲ್ಲಿ ಎಲ್ಲಿವರೆಗೆ ಆಧ್ಯಾತ್ಮಿಕ ಶಕ್ತಿ ಸಂತರಿರ್ತಾರೆ ಅಲ್ಲಿ ತನಕ ಭಾರತಕ್ಕೆ ಏನೂ ಆಗೋದಿಲ್ಲ ಅಂತ ತಿಳಿಸಿಕೊಡ್ಲಿಕ್ಕೆ ಇದೊಂದು ಕಾರ್ಯಕ್ರಮ.
ಯಾವ ಶಕ್ತಿನೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಭಾರತೀಯರಲ್ಲಿ ಅಂಥ ಒಂದು ಶಕ್ತಿನೇ ಅದ. ಭಾರತೀಯರಷ್ಟು ಪರಾಕ್ರಮಿಗಳು, ಶಕ್ತಿವಂತರು, ಭಾರತೀಯರಷ್ಟು ಜ್ಞಾನಿಗಳು ಜಗತ್ತಿನಲ್ಲಿನೇ ಸಿಗೋದು ಭಾಳ ಕಷ್ಟ ಅದ. ಅದು ಏನಾಗ್ತೈತಿ ಅಂದರೆ ಒಂದೊಂದು ಸಲ ನಮ್ಮ ಶಕ್ತಿ ನಮಗೇ ಗೊತ್ತಾಗೋದಿಲ್ಲ. ಭಾರೀ ಶಕ್ತಿವಂತ ಜನ ನಮ್ಮಲ್ಲೆಲ್ಲ ಆಗಿ ಹೋದರು. ಮತ್ತು ಅಷ್ಟೇ ಶ್ರೇಷ್ಠ ಸಂತರು ಶರಣರೂ ಆಗಿ ಹೋದರು ಈ ದೇಶದಲ್ಲಿ. ನೋಡ್ರಿ, ನಮ್ಮ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಸಂಭಾಜಿ ಮಹಾರಾಜರು, ಈಗ ಒಂದು ಫಿಲ್ಮ್ ಬಂದದ. ಆ ಫಿಲ್ಮ್ದು ಎಲ್ಲ ಕಡೆ ದೇಶದ ತುಂಬ ಚರ್ಚೆ ಅದ. ನೀವೆಲ್ಲ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ನೋಡಿರಬೇಕು. ಆ ಫಿಲ್ಮ್ದ ಹೆಸರು ಏನು ಅಂದರೆ ಛಾವಾ. ಅದು ಶಿವಾಜಿ ಮಹಾರಾಜರ ಮಗನಾಗಿರುವಂಥ ಸಂಭಾಜಿ ಮಹಾರಾಜರ ಕುರಿತು ಬರೆದಿರುವಂಥ ಫಿಲ್ಮ್ ಅದ. ಭಾರತೀಯರು ಎಂಥ ಶೌರ್ಯವಂತರಿದ್ದರು, ಎಷ್ಟು ಶಕ್ತಿವಂತರಿದ್ದರು ಅನ್ನೋದನ್ನು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಪ್ರತಿಯೊಬ್ಬರೂ ಆ ಛಾವಾ ಫಿಲ್ಮವನ್ನು ನೋಡಬೇಕು. ಆ ಸಂಭಾಜಿ ಮಹಾರಾಜ ಬರೀ 16 ವರ್ಷದಲ್ಲೇ 16 ಭಾಷೆಗಳನ್ನು ಮಾತಾಡ್ತಿದ್ದರು. ಅನೇಕ ಸಂಸ್ಕೃತ ಗ್ರಂಥಗಳನ್ನು ಬರೆದರು. ಅವನಿಗೆ ಈ ಔರಂಗಜೇಬ ಬಹಳಷ್ಟು ಚಿತ್ರಹಿಂಸೆಯನ್ನು ಕೊಟ್ಟ. ಔರಂಗಜೇಬ್ ಹೇಳ್ತಿದ್ದಂತ, ನೀನು ಧರ್ಮವನ್ನು ಬದಲಾಯಿಸು, ನೀನು ಏನು ಬೇಡ್ತಿ ಅದನ್ನು ನಾನು ನಿನಗೆ ಕೊಡ್ತೀನಿ ಅಂತಿದ್ದಂತ. ಆದರೆ ಸಂಭಾಜಿ ಮಹಾರಾಜರು ಹೇಳ್ತಿದ್ರು, ನೀನು ಧರ್ಮ ಬದಲಾಯಿಸೋದು ಬೇಡ. ಅವ್ರಿಗೆ ಹೇಳ್ತಿದ್ರು, ನೀನು ಧರ್ಮ ಬದಲಾಯಿಸೋದು ಬೇಡ, ಬರೇ ನಮ್ಮ ಜೋಡಿ ನೀನು ಕೂಡಿರು, ನೀ ಏನು ಬೇಡ್ತಿ ನಾವು ಅದನ್ನು ಕೊಡ್ತೀವಿ ನಿನಗೆ ಅಂತ ಇವ್ರು ಹೇಳ್ತಿದ್ರು. ನಾವು ಯಾರೂ ನಮ್ಮ ಧರ್ಮಗಳನ್ನು ಬದಲಾಯಿಸೋದು ಬೇಡ. ಆದರೆ ನಾವು ಒಂದು ಕಲಿಬೇಕು, ಏನು ಅಂದರೆ ಎಲ್ಲರನ್ನ ಗೌರವಿಸುವುದನ್ನು ಕಲಿಬೇಕು. ಅದನ್ನು ಕಲಿಸಿದವರು ಭಾರತೀಯರು. ಅದು ಇವತ್ತು ದೇಶದ ತುಂಬ ಎಲ್ಲ ಚರ್ಚೆ ನಡೆದದ. ಭಾರತ ದೇಶ ಅಂದರೆ ಇದು ಸಾಮಾನ್ಯ ಅಲ್ಲ. ಇದು ಒಬ್ಬ ಸ್ವಾಮಿಗಳು ಸಂತರು ಬರ್ತಾರಂದ್ರೆ ಅವ್ರು ಯಾರು ಏನು ಅಂತ ನೀವು ಕೇಳುವುದಿಲ್ಲ. ಆದರೆ ಅವ್ರು ಕರೆದಾರ ಅಂತಂದ್ರೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ಇಷ್ಟು ಜನ ಹಳ್ಳಿಯಲ್ಲಿ ಎಲ್ಲರೂ ಕೂಡ್ತಾರಂದ್ರೆ ಇದು ಸಾಮಾನ್ಯ ಅಲ್ಲ ಅದು. ಇಂಥ ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಹುಟ್ಟಿರುವುದೇ ಒಂದು ಪುಣ್ಯ. ಅದರಲ್ಲಿ ಈ ಭಾಗದಲ್ಲೆಲ್ಲ ಅಪ್ಪುಗಳಂಥ ಮಹಾಪುರುಷರಾಗಿ ಹೋಗಿದ್ದಾರೆ. ಸಂತರ ಒಂದು ಸಂಸ್ಕಾರದ ಪ್ರಭಾವ ಇರುವಂಥ ಈ ಭಾಗದಲ್ಲೆಲ್ಲ ನಾವು ಅದೇವಿ. ನಾವೆಲ್ಲ ಅದನ್ನು ಜೋಪಾಸನೆ ಮಾಡಿ ಇಟ್ಕೊಳ್ಳೋದು. ಇವತ್ತು ಶಿವರಾತ್ರಿ ಬೆಳಗ್ಗೆ ಪ್ರಾರಂಭ ಆಯ್ತು, ಇನ್ನೂ ರಾತ್ರಿ ತುಂಬ ಇರ್ತದೆ. ಬೆಳಗ್ಗೆನೇ ಶಿವರಾತ್ರಿ ಎಲ್ಲ ಜಪದಿಂದ ಶುರುವಾಗ್ಯದ. 1 ತಾಸು ನಾವೆಲ್ಲರೂ ಹೀಗೆ ಜಪ ಮಾಡಿದ್ವಿ. ನಮ್ಮ ಜಪ ಕೇಳಿ ಕೈಲಾಸದಾಗಿರುವಂಥ ಶಿವ ಸಹಿತ ಅಲಿಗಾಡಿರ್ಬೇಕು. ಅವನು ಏನಪ್ಪ ಇವರು ಹಿಂಗೆ ಇಟ್ಟು ಬೈಲಾಗ ಗಟ್ಟಿಯಾಗಿ ಕುಳಿತುಕೊಂಡು ಹೇಳಾಕತ್ಯಾರ, ನೋಡ್ಬೇಕದು ಹಿಂಗೆ ಧ್ವನಿ ಆಕಾಶಕ್ಕೆ ಮುಟ್ಟಿತೇನೋ ಅಂತ ಅನಿಸ್ತಿತ್ತು. ಅದು ಭೂಮಿಯಿಂದ ಆಕಾಶದವರೆಗೂ ಏಕಾಕಾರವಾಗಿತ್ತು ಧ್ವನಿ ಮಂತ್ರ. ಅಷ್ಟು ತಾವೆಲ್ಲ ಶ್ರದ್ಧೆಯಿಂದ ಹೇಳಿದ್ರಿ, ಅದು ಬಹಳ ಸಂತೋಷ. ಒಟ್ಟು ನಾವು 2 ಕೆಲಸ ಮಾಡಬೇಕು. ಶಿವನ ಭಕ್ತರಿರುವುದರಿಂದ 2 ಕೆಲಸ ನಾವು ಮಾಡಬೇಕು. ಅವು ಏನು ಅಂದ್ರೆ ಜೀವನದಲ್ಲಿ ನಮಗೆ ಅವು ಬಹಳ ಮುಖ್ಯವಾದದ್ದು. ಅವು ಯಾವುವು ಅಂದ್ರೆ, ಈಗ 3 ಜನ ದೇವರಿದ್ದರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರ. 3 ಜನ ದೇವರು, ಬ್ರಹ್ಮ ವಿಷ್ಣು ಮಹೇಶ್ವರ. ಈ 3ರಲ್ಲಿ ಇಬ್ಬರದ ಪೂಜೆ ಆಗ್ತದೆ, ಬ್ರಹ್ಮನ ಪೂಜೆ ಆಗೋದಿಲ್ಲ. ಬ್ರಹ್ಮ ಮೊದಲಿಗೆ ಅದಾನಲ್ಲ, ಅವನ ಪೂಜೆ ಆಗೋದಿಲ್ಲ. ವಿಷ್ಣುವಿನ ಪೂಜೆ ನಾವೆಲ್ಲರೂ ಮಾಡ್ತೀವಿ, ಮಹೇಶ್ವರ ಶಿವನ ಪೂಜೆ ಎಲ್ಲರೂ ಮಾಡ್ತೀವಿ. ಯಾಕೆ ಬ್ರಹ್ಮನ ಪೂಜೆ ಆಗಲಿಲ್ಲ ಅಂದರೆ, ನಮಗೆಲ್ಲರಿಗೂ ಏನು ಬೇಕು ಅಂದ್ರೆ ವೈಭವ ಬೇಕು ಮತ್ತು ಕೊನೆಗೆ ಶಾಂತಿ ಬೇಕು. ವೈಭವ ಬೇಕು, ಸಮೃದ್ಧಿ ಇರಬೇಕು, ಕೊನೆಗೆ ಶಾಂತಿ ಸಮಾಧಾನ ಪ್ರಶಾಂತಿ ಇರಬೇಕು.
ಬ್ರಹ್ಮ ಅವ ಸೃಷ್ಟಿ ಮಾಡುವ ಅಷ್ಟೇ. ಆದ್ರೆ ವಿಷ್ಣು ವೈಭವ ಕೊಡುವವ, ಅವ ಭಾಳ ವೈಭವ ಇರುವಂಥವ. ಶಿವ ಅಂದ್ರೆ ಶಾಂತ. ಎರಡನ್ನ ದೇವತೆಗಳನ್ನು ಯಾಕೆ ಪೂಜೆ ಮಾಡಿದ್ರು ಅಂದರೆ ಎಲ್ಲರಿಗೂ ಜೀವನ ಯಾವಾಗ ಸಾರ್ಥಕ ಆಗ್ತದಂದ್ರೆ ಎಲ್ಲರ ಜೀವನದಲ್ಲಿಯೂ ಸಮೃದ್ಧಿ ಹೆಚ್ಚಬೇಕು, ಅದರ ಜೊತೆಗೆ ಕೊನೆಗೆ ಸಮಾಧಾನವನ್ನು ಪಡಿಬೇಕು, ಶಿವಶಾಂತಿಯನ್ನು ಪಡಿಬೇಕು. ಅದು ಅವರ ಜೀವನದ ಸಾರ್ಥಕತೆ. ಯಾರು ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಪಡಿತಾರ ಮತ್ತು ಶಾಂತಿಯನ್ನು ಅನುಭವಿಸ್ತಾರ ಅವರು ಈ ಜಗತ್ತಿನಲ್ಲಿ ಪೂಜ್ಯರಾಗ್ತಾರೆ. ಅದನ್ನು ಸಂದೇಶವನ್ನು ಕೊಡುವುದಕ್ಕಾಗಿಯೇ ಶಿವರಾತ್ರಿ ಇರೋದು. ಮತ್ತು ಶಿವರಾತ್ರಿ ನೋಡ್ರಿ ಅದು ಎಂಥ ಸಂದೇಶ ಹೇಳ್ತದಂದ್ರೆ, ಶಿವ ಏನು ಮಾಡಿದ, ಈಗೇನದು ಸಮುದ್ರ ಮಂಥನ ನಡೀತಲ್ಲ, ಸಮುದ್ರದ ಮಂಥನದೊಳಗಿಂದ ಅಮೃತನೂ ಹುಟ್ಟಿತು, ವಿಷಾನೂ ಹುಟ್ಟಿ ಬಂತು. ಅಮೃತ ಎಲ್ಲರೂ ಕುಡಿಯೋಕೆ ತಯಾರಿದ್ದರು, ಆದರೆ ವಿಷ ಕುಡಿಯುವ ಸಾಮರ್ಥ್ಯ ಯಾರಿಗೂ ಇರಲಿಲ್ಲ. ಆ ವಿಷ ಜಗತ್ತಿನಾಗ ಬಂದಿತ್ತಂದರೆ ಜಗತ್ತೆಲ್ಲ ಹಾಳಾಗತ್ತಿತ್ತು. ಅವಾಗ ಏನು ಮಾಡಿದಂತೆ ಶಿವ, ಎಲ್ಲರೂ ಶಿವನಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ನೀನೇ ಪಾಯಿನ ನಮ್ಮನ್ನೆಲ್ಲರನ್ನೂ ಕಾಪಾಡೋ ಅಂತ ಹೇಳಿ ಶಿವ ಅದನ್ನು ಗಂಟಲ್ದಾಗ ಕುಡ್ದ. ಅದಿನ್ನೇನು ಕೆಳಗೆ ಇಳಿಬೇಕು ಗಂಟಲ್ದಿಂದ, ಅವಾಗ ಪಾರ್ವತಿ ಗಂಟಲಕ್ಕೆ ಕೈ ಹಾಕಿ ಹಿಡಿದಳು, ಗಂಟಲು ಕೆಳಗೆ ಹೋಗಬಾರ್ದು ಅಂತ. ಆಕೆ ಒಬ್ಬ ಹೆಂಡತಿ ಏನು ಸಂಕೇತ ಅಂದ್ರೆ, ಗಂಡನಿಗೆ ಕಷ್ಟಗಳು ಬಂದು ಅಂದ್ರೆ ಅದನ್ನು ಎದುರಿಸುವಂಥ ಶಕ್ತಿಯನ್ನು ಹೆಂಡತಿ ಕೊಡ್ತಿರ್ತಾಳೆ. ಶಿವನ ಗಂಟಲದಿಂದ ವಿಷ ಕೆಳಗಡೆ ಇಳಿತಿತ್ತು, ಪಾರ್ವತಿ ಗಂಟಲಕ್ಕೆ ಕೈ ಹಾಕಿ ಅದನ್ನು ಅಲ್ಲೇ ಹಿಡಿದಳು. ಅದು ಅಲ್ಲೇ ವಿಷ ನಿಂತಿತ್ತು. ಶಿವ ಕುಡಿಬೇಕಂತಿದ್ದ, ಅವ ಕುಡ್ದಿದ್ದಂದ್ರೆ ಅವ ಹಾಳಾಗ್ತಿದ್ದ, ಹೊರಗೆ ಹಾಕಿದ್ದ ಅಂದ್ರೆ ವಿಶ್ವ ಹಾಳಾಗ್ತಿತ್ತು, ಜಗತ್ತು ಹಾಳಾಗ್ತಿತ್ತು. ಗಂಟಲದಲ್ಲೇ ಇಟ್ಟುಕೊಂಡ, ಅದಕ್ಕೆ ಅವನ ಕಂಠ ನೀಲವರ್ಣ ಆಯಿತು, ಅದಕ್ಕೆ ಅವನಿಗೆ ನೀಲಕಂಠ ಅಂತ ಕರೀತಾರೆ. ಇದು ಏನು ಹೇಳ್ತದಂದ್ರೆ, ಈ ಪ್ರಪಂಚದೊಳಗೂ ವಿಷಾನೂ ಇರ್ತದೆ, ಅಮೃತವೂ ಇರ್ತದೆ. ನಮಗೆ ಅಮೃತ ಸಿಕ್ತು ಅಂದ್ರೆ ಪಡೆದುಕೊಳ್ಳೋಣ, ಇಲ್ಲಾದ್ರೆ ಬಿಡೋಣ. ಆದರೆ ವಿಷ ಮಾತ್ರ ಬರ್ತದಲ್ಲ, ಕೆಟ್ಟ ಅಂಶ ಇರ್ತದಲ್ಲ, ಅದನ್ನು ಏನು ಮಾಡಬೇಕು ಅಂದ್ರೆ ಕುಡಿಯೋದು. ಆದರೆ ಹೊಟ್ಯಾಗ ಹಾಕ್ಕೊಳ್ಬಾರ್ದು. ಹೊಟ್ಯಾಗ ಹಾಕ್ಕೊಂಡಿವಿ ಅಂದ್ರೆ ನಾವು ಸಾಯ್ತೀವಿ, ಹೊರಗೆ ಹಾಕಿದ್ವಿ ಅಂದ್ರೆ ಸಮಾಜ ಸಾಯ್ತದ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಅದನ್ನು ಕಂಠದಾಗ ಇಟ್ಕೊಂಡಿರ್ಬೇಕು, ಯಾವಾಗಲೂ ಹೊರಗೆ ಚೆಲ್ಲಬಾರ್ದು. ಅದನ್ನು ಹೇಳುವುದಕ್ಕಾಗಿಯೇ ಶಿವರಾತ್ರಿ ಇರೋದು. ಇನ್ನು ಏನು ಅವ್ರ ಸಂದೇಶ ಕೊಡ್ತದ ಶಿವಂದ ನೋಡ್ರಿ, ಅವರು ಶಿವನ ಪರಿವಾರ. ಅವ್ರ ಮನ್ಯಾಗ ಯಾರೂ ಒಬ್ರಿಗೊಬ್ರು ಕೂಡಿರಲಿಲ್ಲ. ಶಿವ ಇವ ಶಾಂತಿರುವವ, ಪಾರ್ವತಿ ಒಂದು ರೀತಿ, ಆಕೆಗೆ ಭಾಳ ಸಿಟ್ಟಿರ್ತಿತ್ತು ಪಾರ್ವತಿ. ಅವ್ರ ಅಪ್ಪ ಪರ್ವತರಾಜ ಬರೀ ಯಜ್ಞಕ್ಕೆ ಕರೀಲಿಲ್ಲ ಅಂತ ಹೇಳಿ ಸಿಟ್ಟಿಗೆ ಬಂದು ಯಜ್ಞ ಕುಂಡದಾಗ ಜಿಗದಳು. ಇವ ಶಿವ ಶಾಂತಿರವ, ಪಾರ್ವತಿ ಸಿಟ್ಟಿನವಳು. ಇವರಿಬ್ಬರು ಹಿಂಗೆ. ಇನ್ನು ಶಿವನ ವಾಹನ ಎತ್ತ, ಪಾರ್ವತಿ ವಾಹನ ಸಿಂಹ. ಅವು ಎರಡಕ್ಕೂ ಆಗಿಬಿಡೋದಿಲ್ಲ, ಅದು ಎತ್ತ ಮತ್ತು ಸಿಂಹ. ಇನ್ನು ಇವ್ರಿಗಿಬ್ಬರು ಮಕ್ಕಳು, ಒಬ್ಬ ಗಣಪತಿ ಆಣಿ ಮುಖದವ, ಇನ್ನೊಬ್ಬ ಷಣ್ಮುಖ 6 ಮುಖ ಅವನಿಗೆ. ನೋಡ್ರಿ ಅವ್ರ ಮಕ್ಕಳು ಹೆಂಗಿರ್ಬೇಕು. ನೀವು ನಮ್ಮ ಮಕ್ಕಳು ಚಲೋ ಇಲ್ಲ ಅಂತೀರಿ. 6 ಮುಖದವ ಒಬ್ಬ, ಆಣಿ ಮುಖದವ ಮತ್ತೊಬ್ಬ. ಅವ್ರು ಅಂಥವ್ರು ಇಬ್ಬರು. ಮುಂದೆ ಅವರು ಅಂಥ ವಾಹನ, ಗಣಪತಿದು ಇಲಿ ವಾಹನ, ಷಣ್ಮುಖಂದು ನವಿಲ. ಆನಂತರ ಶಿವನ ಕೊಳ್ಳಾಗ ಹಾವ ಇಲಿ ಕಂಡ್ರೆ ಅದಕ್ಕಾಗಿ ಬರೋದಿಲ್ಲ. ನವಿಲ ಹಾವನ್ನು ಬಿಡುವುದಿಲ್ಲ. ಹುಲಿ ಅದು ಸಿಂಹ ಮತ್ತು ಎತ್ತ ಅವಕ್ಕೆ ಮೇಳಿಲ್ಲ. ಆದರೂ ಸಹಿತ ಇವ್ರು ಎಲ್ಲರೂ ಒಂದೇ ಮನೆಯೊಳಗದಾರ. ಇದಕ್ಕೆ ಶಿವನ ಪರಿವಾರ ಅಂತನೋದು. ನಮ್ಮ ಎಲ್ಲರೂ ಸ್ವಭಾವಗಳು ಭಿನ್ನ ಇರ್ತಾವೆ. ನೀವು ಬೇಕಾರೆ ನೋಡ್ರಿ, ಒಬ್ಬ ಮನೆಯೊಳಗೆ ರೊಟ್ಟಿ ಮಾಡತಾನ, ಮತ್ತೊಬ್ಬ ಚಪಾತಿ ಕೇಳ್ತಾನೆ. ಒಬ್ಬರಿಗೆ ಸ್ವೀಟ್ ಹಿಡಿಸ್ತದ,
ಒಬ್ಬರಿಗೆ ಕಾರ್ ಹಿಡಿಸ್ತದೆ, ಒಬ್ಬರ ಬೇಗ ಹೇಳ್ತಿರ್ತಾರೆ, ಒಬ್ಬರ ಬೇಗ ಹೇಳಂಗಿಲ್ಲ. ಹಿಂಗೆ ಎಲ್ಲರೂ ಸ್ವಭಾವ ಬೇರೆ ಬೇರೆ ಇರ್ತಾವೆ. ಅವ್ರು ಎಲ್ಲರ ಮಧ್ಯದಲ್ಲಿ ನಾವು ಒಂದೇ ಮನೆಯಾಗಿರಬೇಕು. ಇದನ್ನು ಕಲಿಸೋದಕ್ಕಾಗೇನೆ ಶಿವನ ಪರಿವಾರ ಅದು. ಎಲ್ಲರೂ ನನ್ನಂಗೆ ಇರಲಿ ಅಂದ್ರೆ ಆಗಂಗಿಲ್ಲ. ನಾ ಏನು ತಿಂತೀನಿ ಅದನ್ನು ತಿನ್ಬೇಕು, ಎಲ್ಲರೂ ನಾ ಹೆಂಗೆ ಮಾಡ್ತೀನಿ ಅದನ್ನು ಮಾಡ್ಬೇಕಂದ್ರೆ ಆಗಂಗಿಲ್ಲ. ಅವ್ರಿಗೆ ಏನೇನು ಅನುಕೂಲ ಐತೆ ಅವರೊಂದು ಸ್ವಲ್ಪ ಮಾಡಲಿ, ಆದರೂ ಸಹಿತ ಮತ್ತೆ ನಾವೆಲ್ಲರೂ ಕೂಡೇ ಇರಬೇಕು. ಅದನ್ನು ಹೇಳೋದಕ್ಕಾಗಿ ಶಿವರಾತ್ರಿ ಇರೋದು. ಇಂಥ ಶಿವರಾತ್ರಿ ಇವತ್ತು ನಾವೆಲ್ಲರೂ ಜಪವನ್ನು ಮಾಡಿದ್ವಿ. ಈಗಾಗಲೇ ಪೂಜ್ಯರು ಎಲ್ಲರೂ ಹೇಳ್ದಂಗೆ ನಮ್ಮ ಪಟ್ಟದೇವರು ಬಾಲಕಿ ಅವರು ಈ ಭಾಗದಲ್ಲಿ ಎಲ್ಲ ಕಡೆ ಪ್ರವಚನಗಳಲ್ಲಿ ಆಯೋಜನೆಯಲ್ಲಿ ಅವರೂ ಭಾಗವಹಿಸಿದ್ರು. ನಮ್ಮ ಬಸವೇಶ್ವರ ಸ್ವಾಮಿಗಳು ಭಾಳ ಒಳ್ಳೆಯ ಸ್ವಾಮಿಗಳವರು, ಭಾರೀ ಸಾತ್ವಿಕರು. ಅವರು 15 ದಿವಸಗಳವರೆಗೆ ಇದರಲ್ಲಿ ಭಾಗವಹಿಸಿದರು. ನಮ್ಮ ಬಸವಾನಂದರು ಎಲ್ಲ ಆಯೋಜನೆ ಮಾಡೋದರಲ್ಲಿ ಅವ್ರ ಪಾತ್ರ. ಆನಂತರ ಅವ್ರಿನ್ನೂ ಮಾತಾಡಿಲ್ಲ, ನಮ್ಮ ಲಿಂಗರಾಜ್ ಮಹಾರಾಜ್ ಅವರೊಂದು ಹಾಡವ್ರು, ಯಾವುದಾರೆ ಒಂದು ಬಂತನಾಳ್ ಶಿವಗಿ ಸಿದ್ಧಲಿಂಗ ಮುತ್ಯ ಅಂತ ಲಚ್ಚಾನ್. ಆ ಬಳಿಕ ನಮ್ಮ ಪ್ರಜ್ಞಾನಂದ ಮಹಾರಾಜರು ನಾಗಠಾಣದಿಂದ ಬಂದಾರ. ಅವರು ಈ ಕಡೆ ಹಿಂದೊಬ್ಬರು ಅಮೋಘ ಸಿದ್ದೇಶ್ವರ ಮಹಾರಾಜರು. ಮತ್ತು ಕೊನೆಗೆ ಇವತ್ತು ಎಲ್ಲರಿಗೆ ಆಶೀರ್ವಚನವನ್ನು ನೀಡಲಿಕ್ಕೆ ನಮ್ಮ ಹುಲಿಜಂತಿ ಮಾಳಿಂಗರಾಯ ಮಹಾರಾಜರು ಬಂದಾರ. ಅಷ್ಟು ಒಳ್ಳೆಯ ಮಾತುಗಳನ್ನೆಲ್ಲ ಹೇಳಿದರು. ಇವತ್ತು ನೀವೆಲ್ಲರೂ ಅವರ ಮಾತುಗಳನ್ನು ಕೇಳಿದಿರಿ, ಮನಸ್ಸಿನಲ್ಲಿ ಆ ಜಪವನ್ನು ತುಂಬಿಕೊಂಡಿದ್ದೀರಿ. ಭಾಳ ಸಂತೋಷ ಆಯಿತು. ನಾವು ಅಲ್ಲಿ ಆಶ್ರಮದಲ್ಲಿ ಮಾಡಿದ್ದೀವಿ, ಅಲ್ಲಿನೂ ಸಹಿತ ನೀವೆಲ್ಲ ಭಾಗವಹಿಸಿದ್ರಿ. ಈಗ ಅವು ಮುಳಸಾವಳಗಿ, ಚಿಕ್ಕರೂಗಿ, ಕಡಲೆವಾಡ ಮತ್ತು ಆ ನಿವಾಳಖೇಡ, ಇನ್ನೂ ಈ ಕಡೆ ಸಮೀಪದಲ್ಲಿ ಯಾವ್ಯಾವ ಊರುಗಳದಾವು, ಎಲ್ಲರೂ ತಾವೆಲ್ಲ ಎಷ್ಟು ಭಕ್ತಿಯನ್ನು ಇಟ್ಟುಕೊಂಡಿದ್ದೀರಿ. ನಾವು ಅಲ್ಲಿ ಆಶ್ರಮದಲ್ಲಿ ಕಾರ್ಯಕ್ರಮ ನಡೆದಾಗ ಹೇಳಿದ್ವಿ, ಇಲ್ಲಿ ಬರೀ ಈ ಆಶ್ರಮದಲ್ಲಿ ಅಷ್ಟೇ ಮಾಡಬೇಕಂತೇನಿಲ್ಲ, ನಾವು ಈಗಲೂ ಮಾಡ್ತೀವಿ ಮತ್ತು ಮುಂದಿನ ತಿಂಗಳೂ ಕಾರ್ಯಕ್ರಮ ಮಾಡ್ತೀವಿ ಅಂತಂದೀವಿ. ಅದು ಈ ತಿಂಗಳದಾಗ ಕಾರ್ಯಕ್ರಮ ನೋಡ್ರಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಯಿತು. ಏನದು ಇಷ್ಟು ಕಾರ್ಯಕ್ರಮ ಮಾಡಬೇಕಾದ್ರೆ ಎಷ್ಟು ಪರಿಶ್ರಮ ಮಾಡಬೇಕಾಗ್ತದೆ. ಆದರೆ ಅದು ಅಪ್ಪುಗಳ ಆಶೀರ್ವಾದದಿಂದ ಸರಳವಾಗಿ ತಾನೇ ಆಗ್ತದೆ. ಅವ್ರದ್ದೊಂದು ಸಂಕಲ್ಪನೆ ಇತ್ತದು. ಅಲ್ಲಿ ಆಶ್ರಮ ಏನು ಮಾಡಿದಾರಲ್ಲ ಬಾಲ್ಗಾಂವದಲ್ಲಿ, ಅದು ಅವರು ಕೊನೆಗೆ ಇರಬೇಕಂತನೇ ಮಾಡಿದ್ರಲ್ಲಿ. ಅವರು ಅಷ್ಟೆಲ್ಲ ಹೊಲ ತೆಗೆದುಕೊಳ್ಳಕ್ಕೆ ಹಚ್ಚಿ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಿ, ಮೊದಲೊಬ್ಬರು ಸ್ವಾಮಿಗಳು ಇಷ್ಟಲಿಂಗ ಸ್ವಾಮಿಗಳು ಅಂಥೇಳಿ, ಆನಂತರ ಅವ್ರ ನೇತೃತ್ವದಲ್ಲಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಅಂಥೇಳಿ, ಸಂಗಮದೇವ ಸ್ವಾಮಿಗಳು, ಹೀಗೆ ಅನೇಕ ಜನ ಸ್ವಾಮಿಗಳು ಅಲ್ಲಿ ಅದನ್ನೆಲ್ಲ ತಯಾರು ಮಾಡಿದರು. ಎದಕ್ಕಂದ್ರೆ ಅಲ್ಲಿ ಸಿದ್ದೇಶ್ವರ ಅಪ್ಪುಗಳು ಇರಬೇಕು ಅಂಥೇಳಿ. ಮುಂದೆ ಅವರು 3 ತಿಂಗಳು 10 ದಿವಸ ಅಲ್ಲಿದ್ದರು. ಅಂದರೆ ಒಂದು 100 ದಿವಸ ಸತತವಾಗಿ ಅಲ್ಲಿದ್ದರು. ಅವರು ಹೆಂಗೆ ಹೇಳ್ತಾರೆ ಹಂಗೆ ಅಲ್ಲಿ ಬಿಲ್ಡಿಂಗ್ ಆಗ್ಯದ, ಅಲ್ಲೆಲ್ಲ ಹೊಲ ಗೋಶಾಲೆ ಎಲ್ಲ ಮಾಡಿತ್ತು. ಕೊನೆಗೆ ಅವ್ರಿಗೆ ಏನಾಯಿತು ಅಂದ್ರೆ ಕಾಲಿನ ತೊಂದರೆ ಆದಾಗ ಮ್ಯಾಲೆ ಅಲ್ಲಿ ಇರ್ಲಿಕ್ಕೆ ಬರೋದಿಲ್ಲ ಅಂತ ಕೆಳಗಡೆ ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿತ್ತು. ಈಗೇನು ನೀವು ಅಲ್ಲಿ ಬಂದ್ರಿ ಅಂದ್ರೆ ದರ್ಶನ ಮಾಡಲಿಕ್ಕೆ ಮಾಡ್ಯದ, ಅಲ್ಲಿ ಇರ್ಲಿಕ್ಕೆ ಅಂತ ಅವ್ರಿಗೆ ಮಾಡಿತ್ತು. ಆನಂತರ ಅವರು ಕೊನೆಗೆ ಹೇಳಿದ್ರು, ನಾನು ಇಲ್ಲಿ ಕೆಳಗಿರ್ಬೇಕಾಗ್ತದೆ, ಮ್ಯಾಲೆ ಏರ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೆಳಗೆ ಮಾಡಿತ್ತು. ಇನ್ನು ವಿಜಯಪುರದಲ್ಲಿ ಯಾಕೆ ದೇಹ ಬಿಟ್ಟರು ಅಂದ್ರೆ ವಿಜಯಪುರ ಆಶ್ರಮನೂ ಭಾಳ ಪ್ರಿಯ ಅವರಿಗೆ, ಅದನ್ನು ಅವರೇ ಮಾಡಿದ್ದದು. ಮಲ್ಲಿಕಾರ್ಜುನ ಅಪ್ಪುಗಳು ಯಾವುದೋ ಆಶ್ರಮ ಮಾಡೋದು ಬೇಡ ಅಂತಿದ್ರು. ಅವರು ಒಂದು ಊರಾಗ ಹೋದ್ರಂದ್ರೆ 3 ತಿಂಗಳು 6 ತಿಂಗಳು ಅಲ್ಲಿರೋರು, ಪ್ರವಚನ ಹೇಳೋದು ಮತ್ತು ಮುಂದಿನ ಊರಿಗೆ ಹೋಗೋದು. ಆವಾಗ ಸಿದ್ದೇಶ್ವರ ಅಪ್ಪುಗಳನ್ನೇ ಒಂದು ಆಶ್ರಮ ಬೇಕಲ್ಲ ಅಂತ ತಿಳಿದು ಆಗಿ ಜ್ಞಾನ ಯೋಗಾಶ್ರಮವನ್ನು ಅವರೇ ಮಾಡಿದರು. ಅಲ್ಲಿ ಏನೂ ಇರಲಿಲ್ಲ ಅವಾಗ, ಅವರೇ ಹೇಳ್ತಿದ್ರು ನಮಗೆಲ್ಲ. ಅಲ್ಲಿ ಗಿಡಕ್ಕೆ ನೀರು ಹಾಕಬೇಕಾದ್ರೂ ಸ್ನಾನ ಮಾಡೋದನ್ನೇ ಗಿಡದ ಕೆಳಗೆ, ಒಂದು ಗಿಡದ ಕೆಳಗೆ ಸ್ನಾನ ಮಾಡಿದ್ರೆ ಆ ಗಿಡಕ್ಕೆ ನೀರು ಆಗ್ತಿತ್ತು ಅಂತ. ಹೀಗೆ ಮಾಡಿ ಮಾಡಿ ಅದನ್ನು ಇವತ್ತು ದೊಡ್ಡದೊಂದು ಆಶ್ರಮ. ಆ ಆಶ್ರಮದಲ್ಲಿ ಬಿಲ್ಡಿಂಗ್ಗಳು ಭಾಳ ಇಲ್ಲ. ಎಲ್ಲ ದೊಡ್ಡ ಆಶ್ರಮಗಳಂತಂದ್ರೆ ಯಾವ ಇರ್ತಾವ, ಬಿಲ್ಡಿಂಗ್ಗಳು ಭಾಳ ದೊಡ್ಡ ಇರ್ತಾವೆ, ಗಾಡಿಗಳಿದ್ದದ್ದು ದೊಡ್ಡ ಆಶ್ರಮ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅಪ್ಪುಗಳಿಗೆ ಬಿಲ್ಡಿಂಗ್ಕಿಂತ ಒಂದು ಗಿಡ ಭಾಳ ದೊಡ್ಡದಿತ್ತು ಅವರಿಗೆ. ಅವರು ಅಷ್ಟು ವರ್ಷಗಳ ಕಾಲ ಆಲದ ಗಿಡದ ಕೆಳಗಡೆನೇ ಪ್ರವಚನ ಹೇಳಿದರು. ಮತ್ತು ಯಾವ ಊರಿಗೆ ಹೋಗ್ತಾರ ಅಲ್ಲಿನೂ ಏನು ದೊಡ್ಡ ಮಂಟಪ ಇರ್ತಿರ್ಲಿಲ್ಲ, ಇಂಥದ್ದು ಒಂದು ಸಣ್ಣ ವೇದಿಕೆ ಇರ್ತಿತ್ತು. ಅಲ್ಲಿ ವಿಜಯಪುರದಲ್ಲಿ ಈಗ 20 ಎಕರೆ ಜಮೀನದ,
ಅಲ್ಲಿ ನಿಮಗೊಂದು ಪೂಟಕ್ಕೆ ಎಷ್ಟು ಇರ್ತದೆ ಅಂತ ಗೊತ್ತೈತಿ. ಆ 20 ಎಕರೆ ಜಮೀನೆಲ್ಲ ಎದಕ್ಕೆ ಇಟ್ಟಾರಂದ್ರೆ ಗಿಡಗಳಿಗೆ ಇಟ್ಟಾರ ಬರೀ. ನಾವು ಸುಮ್ಮನೆ ಹೀಗೆ ಸುತ್ತಮುತ್ತಲು ಕಾಂಪ್ಲೆಕ್ಸ್ ಮಾಡಿದ್ವಿ ಅಂದ್ರೂ ಬಂಗಾರ ಕಿರೀಟ ಹಾಕ್ಕೊಂಡು ತಿರುಗಾಡ್ಬೋದು ಎಲ್ಲರೂ. ಆದರೆ ಅದು ಅಪ್ಪುಗಳಿಗೆ ಬೇಕಾಗಿರಲಿಲ್ಲ, ಅದನ್ನು ಬಜಾರು ಮಾಡೋದು ಬೇಕಾಗಿರಲಿಲ್ಲ ಅವರಿಗೆ. ಅವರು ಗಿಡಗಳನ್ನು ಅಷ್ಟು ಪ್ರೀತಿಸುವವರು. ಅಲ್ಲಿನೂ ಆಶ್ರಮದಲ್ಲಿ, ಬಾಲಗಾಂವ್ ಆಶ್ರಮದಲ್ಲಿನೂ ಅದನ್ನೇ ಮಾಡಿತು. ಅಷ್ಟೆಲ್ಲ ಗಿಡಗಳನ್ನು ಹಚ್ಚದ, ನೀರಿನ ಕೊರತೆ ಇದ್ದರೂ ಅದನ್ನೆಲ್ಲ ಮಾಡಬೇಕು ಅಂಥೇಳಿ ಅಪ್ಪುಗಳ ಉದ್ದೇಶ, ಇಚ್ಛೆಯನ್ನು ಈಡೇರಿಸಲಿಕ್ಕೆ ಅಲ್ಲಿ ಮಾಡಿತು. ಕೊನೆಗೆ ಅವರು ವಿಜಯಪುರದಾಗ ಯಾಕೆ ದೇಹ ಬಿಟ್ಟರು ಅಂದ್ರೆ ಅವ್ರಿಗೆ ಅನಿಸ್ತು, ಇನ್ನು ಇದು ದೇಹ ಭಾಳ ದಿವಸ ಇಟ್ಕೊಳ್ಳೋದ್ರಾಗ ಏನು ಅರ್ಥ ಇಲ್ಲ, ಇದು ಯಾವಾಗ ನಮಗೆ ಅನುಕೂಲ ಆಗಿಲ್ಲ ಅಂದಾಗ ಇದನ್ನು ದೇಹ ಬಿಡೋಣ ಅಂತ ನಿರ್ಧಾರ ಮಾಡಿದರು. ದೇಹವನ್ನು ಬಿಟ್ಟರು. ಆದರೆ ಅವರು ದೇಹ ಬಿಟ್ಟರು, ಅವ್ರ ಇಚ್ಛೆ ಏನಿತ್ತು ಅಂದರೆ ಕೊನೆಗೆ ಅಲ್ಲಿ ಇರಬೇಕು ಅಂತ ಮಾಡಿದ್ರಲ್ಲ. ನಮ್ಮ ಒಂದು ಸಂಕಲ್ಪ ಏನು, ನಮ್ಮ ಒಂದು ಭಾವನೆ ಏನು ಅಂದರೆ ಈಗಲೂ ಸಹಿತ ಅವರು ಅಲ್ಲಿ ಅದಾರ, ಅದನ್ನು ನಾವು ಮಾಡಬೇಕಾಗೈತಿ ಕೆಲಸ ಅಂತೇಳಿ ಅವರ ಒಂದು ಶಕ್ತಿ ಎಲ್ಲ ಮಾಡಿಸ್ತದ. ಇನ್ನೂ ಅವರ ಆ ತಪಸ್ಸಿನ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ, ಇನ್ನೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೇ ಆಗೋದಿಲ್ಲ. ಅವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂಥೇಳಿ ನಾನು ಆಶಿಸ್ತೇನೆ. ಮತ್ತು ಇಲ್ಲಿ ಯಾರ್ಯಾರು ಏನೇನು ಸೇವಾ ಮಾಡಿರಿ, ಯಾರ್ಯಾರು ಎಲ್ಲರಿಗೆ ಸತ್ಕಾರ ಮಾಡಿದರು, ಏನೇನೋ ಮಾಡಿದರು, ಎಲ್ಲ ಮಾಡೇವಿ ಸಂತೋಷಕ್ಕಾಗಿ ಅಂತ ಹೇಳಿ ಆನಂದಪಟ್ಟು ಹೋಗಿಬಿಡೋದು. ನೀವು ಯಾರಿಗೆ ಹೇಳೋರು, ನೀವು ನನಗೆ ಧನ್ಯವಾದ ಹೇಳಬೇಕು, ನಾನು ನಿಮಗೆ ಧನ್ಯವಾದ ಹೇಳಬೇಕು. ನೀವು ಅಂತೀರಿ ನಾವು ಮಾಡದಿದ್ರೆ ಹೆಂಗೆ ಆಗ್ತಿತ್ತ ಅಂತ ನೀವು ಅಂತೀರಿ. ನಾನೇ ಬರ್ದಿದ್ರೆ ನಿಮ್ಮದು ಹೆಂಗೆ ಆಗ್ತಿತ್ತು ಅಂತೀರಿ. ಮತ್ತು ನನಗೆ ಸತ್ಕಾರ ಯಾರು ಮಾಡೋರು, ನಿಮಗೆ ಸತ್ಕಾರ ಯಾರು ಮಾಡೋರು? ನಿಮಗೆ ಸತ್ಕಾರ ಮಾಡೋಕೆ ನನ್ನ ಹತ್ತಿರ ಏನಿಲ್ಲ. ಇನ್ನು ನನಗೆ ನೀವು ಸತ್ಕಾರ ಮಾಡೋಕೆ ನಾ ಏನೂ ತೋಳ್ದಿಲ್ಲ. ಮಾಡೋದು ಹೆಂಗೆ? ಅದಕ್ಕೆ ಕೊನೆಗೆ ಏನು ಅಂದ್ರೆ ಚಲೋ ಆಯ್ತು ರೀ ಇಷ್ಟೇ ಹೇಳೋದು, ಚಂದ ಆಯಿತು ಅಂತ ಹೇಳೋದು. ಭಾಳ ಅದನ್ನು ಮತ್ತು ಭಾರಿ ಮಾಡೇವ್ರಿ, ಅದು ಮಾಡೇವ್ರಿ, ಇದು ಮಾಡ್ರಿ ಅಂತ ತಲೆ ಹಾಕೊಳ್ಳೋದು ಬೇಡ. ಏನೋ ದೇವ್ರ ಶಕ್ತಿ, ಅಪ್ಪುಗಳ ಆಶೀರ್ವಾದ, ಇಂಥ ಕಾರ್ಯಕ್ರಮ ಆಗ್ತಾವೆ. ನಾವೇನು ಮಾಡೋರು, ನಮ್ಮಿಂದ ಏನಿದು ಸಾಧ್ಯ ಅದ. ಅದಕ್ಕಾಗಿ ಮಾಡಿನೇ ಅಂತನ್ಬಾರ್ದು ಮನಸ್ಸಿನಾಗ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂತ ಬಸವಣ್ಣವ್ರು ಹೇಳಿದರು. ನಾ ಮಾಡೇನಿ ಅಂತಂದ್ರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆದಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತ. ನಾ ಮಾಡೇನಿ ಅಂತ ಹೇಳಿದೆ ಅಂದ್ರೆ ಶಿವನ ಶಾಸನ ಬೆನ್ನು ಹತ್ತಿ ಕಾಡ್ತೈತಿ ನಿನಗೆ ಅಂತ ಹೇಳ್ಯಾರ. ಸುಮ್ಮ ಮಾಡಿ ಮರೆತು ಬಿಡೋದು, ತಣ್ಣಗಿರೋದು. ಅವನೇ ದೇವರ ಕೊಟ್ಟಿರಲಿಲ್ಲ ಅಂದ್ರೆ ನಾವೇನು ಪ್ರಸಾದ ಕೊಡ್ತಿದ್ದೀವಿ? ಭೂಮಿನ ಕೊಟ್ಟಿರಲಿಲ್ಲ ಅಂದ್ರೆ, ಪ್ರಕೃತಿನೇ ನಮಗೆ ಶಕ್ತಿ ಕೊಟ್ಟಿರಲಿಲ್ಲ ಅಂದ್ರೆ ನಾವೇನು ದಾಸೋಹ ಮಾಡಿಸ್ತಿದ್ದೀವಿ? ಮೈಯಾಗ ತಾಕತ್ತ ಇರಲಿಲ್ಲ ಅಂದರೆ ಇಲ್ಲೇನು ನಾವು ಸೇವಾ ಮಾಡ್ತಿದ್ದೀವಿ? ದೇವ್ರ ತಾಕತ್ತು ಕೊಟ್ಟಾನಂತ ಸೇವಾ ಮಾಡಕತ್ತೇವಿ. ಒಳ್ಳೆಯ ಸಂಸ್ಕಾರ ತಾಯಿ ತಂದೆಗಳು ಕೊಟ್ಟರಂಥ ಸಂಸ್ಕಾರ ಸೇವಾ ಮಾಡಕತ್ತೇವಿ. ಅವರ ಆಶೀರ್ವಾದದ ಫಲ ನಮ್ಮದೇನೂ ಇಲ್ಲ ಅಂಥೇಳಿ ನಾವು ಭಾವಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ಉಳಿದ್ರು, ಕಡಿಮೆ ಆದರೂ, ಹೆಚ್ಚಾದರೂ ಯಾವುದೂ ತಲೆ ಹಾಕೊಳ್ಳೋಂಗಿಲ್ಲ. ಶಿವ ಅಂತ ಹೇಳಿಬಿಡೋದು, ಶಾಂತ ನಿಶ್ಚಿಂತವಾಗಿ ಹೋಗಿಬಿಡೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಹೋಗಿ ಬರೋಣ.